ಕೀರ್ತನೆಗಳು 107 ತಿಳಿಸೋಣ ಪ್ರಿಯರೇ. Let's turn our Bibles to Psalms 107. 16 ವಚನಗಳಿಗೂ ಓದುವವರಾಗಿದ್ದೇವೆ. 15 ವಚನದಲ್ಲಿ ಉತ್ತರ ಪತ್ರ ಓದಿಕೊಳ್ಳೋಣ. 16ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. We are going to read till 16th verse. Till 15 let's read responsibly. 16th verse we are going to read together. ಕೀರ್ತನೆಗಳು 107. ಮೊದಲನೇ ವಚನ ನಾನು ಬಲಗಡೆಯಲ್ಲಿ ಓದಬೇಕಾದ್ರೆ, ಎರಡನೇ ವಚನ ನಾನು ಎಡಗಡೆಯಲ್ಲಿ ಓದಬೇಕು. ಅದೇ ಕೊನೆಯದಾಗಿ 16ನೇ ವಚನ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. Let's start reading Psalms 107:1. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿ, ಪೂರ್ವ ಪಶ್ಚಿಮೋತ್ತರಗಳಲ್ಲಿಯೂ ಸಮುದ್ರ ಕಡೆಯಲ್ಲಿಯೂ ಯೆಹೋವನಿಂದ ಪೂಜಿತವನ್ನಾಗಿ ಮಾಡಲಿ. ಆಶ್ರಯ ನೀಡಿಕೆಗಳಿಂದ ಬಲಗೊಂಡವರಾಗಿದ್ದರು. ಜನರಿಗೆ ಊರನ್ನು ಸೇರುವಂತೆ ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಸಿದನು. ಗಾಯಕರ ಆಶೆಯನ್ನು ಪೂರೈಸಿ ಅತಿಶಯವನ್ನು ಮುಷ್ಟಾನಿಂದ ತೃಪ್ತಿಗೊಳಿಸುತ್ತಾನೆ. ಅವರು ದೇವರ ಕಟ್ಟಳೆಗಳಿಗೆ ವಿರುದ್ಧವಾಗಿ ಇದ್ದು ಪರಾತ್ಪರ ಹಸ್ತವನ್ನು ನಿರಾಕರಿಸಿದ್ದಾರೆ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರ ಕಷ್ಟದಿಂದ ತಪ್ಪಿಸಿದನು. ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗೆ ನಡೆಸಿದ ಕ್ಷಾಮಕ್ಕೋಸ್ಕರವೂ ಆತನನ್ನು ಕೊಂಡಾಡಿದರು. 16ನೇ ವಚನ ಒಟ್ಟಾಗಿ ಓದಿಕೊಳ್ಳಿ. ನೋಡಿ ಪ್ರಿಯರೇ, 16 ವಚನದಲ್ಲಿ 2 ಕಾರ್ಯಗಳು 2 ಸಾರಿ ಹೇಳಲ್ಪಟ್ಟಿದೆ. ನೋಡಿದ್ರೆ ಓದ್ಬೇಕಾದ್ರೆ ರಮೇಟ್ ಓದುವುದಾದ್ರೆ ಅಲ್ಲಿ ನೋಡ್ತೇವೆ 6ನೇ ವಚನ, ಅವರು ತಮ್ಮ ಇಕ್ಕಟ್ಟಿನ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ಬಿಡಿಸಿದನು. ಅದೇ ರೀತಿ 13ನೇ ವಚನ, ಅವರು ತಮ್ಮ ಇಕ್ಕಟ್ಟಿನ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಅದೇ ರೀತಿಯಾಗಿ ನಾವು ನೋಡ್ತೇವೆ ಇಲ್ಲಿ 8ನೇ ವಚನ, ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರ ಆತನು ಕೊಂಡಾಡಲಿ. 15ನೇ ವಚನ ತಿರುಗಿ ಅದೇ ಹೇಳ್ತದೆ, ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರ ಆತನನ್ನು ಕೊಂಡಾಡಲಿ. ನಾವು ನೋಡುತ್ತೇವೆ, ಆತನು ನಮ್ಮನ್ನ ಕಾಪಾಡುವಾಗ, ತಪ್ಪಿಸುವಾಗ ನಾವು ಆತನ ಕೊಂಡಾಡುವವರಾಗಿದ್ದೇವೆ, ಆತನ ಕೃಪೆ ಮೆಚ್ಚುವವರಾಗಿದ್ದೇವೆ. ನಾವು ಯಾವಾಗಲೂ ಅಕ್ನಾಲೇಜ್ ಮಾಡಬೇಕಾಗಿದ್ದು, ಐ ಆಮ್ ಲಿವಿಂಗ್ ವಿತ್ ಹಿಸ್ ಗ್ರೇಸ್, ಆತನ ಕೃಪೆಯಲ್ಲೇ ಜೀವಿಸ್ತಾ ಇದ್ದೇನೆ ಎಂದು ನಾವು ಯಾವಾಗ ಅರಿಕೆ ಮಾಡಬೇಕು. ಯಾಕಂದ್ರೆ ಆತನ ಕೃಪೆಯಲ್ಲಿ ನಮ್ ಕೈಲಿ ಏನು ಆಗಲಾಗತ್ತೇನ್ರಿ? Nothing can be done without his grace. ಆತನ ಕೃಪೆಯೇ ನಮ್ಮನ್ನು ನಡೆಸಿಕೊಂಡು ಬರುತ್ತಾ ಇರೋದು. ಆತನ ಕೃಪೆಯೇ ನಾವು ಕೊಂಡಾಡುವವರಾಗಿ ಈ ಆರಾಧನೆ ದೇವರು ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಲೆಟ್ಸ್ ಪ್ರೇ. ಪರಿಶುದ್ಧನೇ, ಸರ್ವೋತ್ತಮನೇ, ಅಪಾರ್ಥನೆ ಸತ್ಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ರಾಜಾದಿರಾಜನು, ಸರ್ವೋತ್ತಮನು, ಸರ್ವಬಲ್ಲವನು, ಸರ್ವಶಕ್ತ ದೇವನಿನಾಗಿದ್ದೀಗ ಕಳೆದ ವಾರವೆಲ್ಲ ನಮ್ಮನ್ನು ಕಾಯ್ದಂತ ದೇವನು. ಎಸಪ್ಪ, ನಮಗೆ ಬೇಕಾದೆಲ್ಲ ಒದಗಿಸಿಕೊಟ್ಟಿಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಅಪ್ಪ, ನಮ್ಮನ್ನು ಕಾಪಾಡಿದಾತ ನೀನಾಗಿದ್ದಿ, ನಮ್ಮನ್ನು ಕಷ್ಟಗಳ ತಪ್ಪಿಸಿದಾತ ನೀನಾಗಿದ್ದಿ. ನಿನ್ನ ಕೃಪೆಗೋಸ್ಕರವಾಗಿ ಸ್ತೋತ್ರ ಉಂಟಾಗಲಿ ರಾಜ. ನಮ್ಮ ಜೀವಿತದಲ್ಲಿ ಮಾಡಿದಂತ ಎಲ್ಲ ಅದ್ಭುತಗಳನ್ನು ನೆನೆಸುವುದಾಗಿ ನಿನಗೆ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ಎಸಪ್ಪ, ನಾವು ಕಟ್ಟಲೆ ಸರಿಯಾಗಿ ಕೂಡಿ ಬಂದಿದ್ದೇವಪ್ಪ. ಈ ಆರಾಧನೆಯನ್ನು ಆಶೀರ್ವದಿಸು ಅಪ್ಪ. ಹೌದು ಎಸಪ್ಪ, ಆರಾಧನೆ ಮೊದಲುಗೊಂಡು ಕೊನೆಯವರೆಗೂ ನಿನ್ನ ಹಸ್ತ ನಮ್ಮೊಂದಿಗೆ ಇರಬೇಕೆ ನಾನು ಬೇಡುತ್ತೇನಪ್ಪ. ನಾವು ಎಲ್ಲವನ್ನು ಮರ್ತವಂತವರಾಗಿ ನಿನ್ನನ್ನೇ ದೃಷ್ಟಿಸುತ್ತಾ ನಿನ್ನ ಆರಾಧನೆ ಮಾಡುವಂತೆ, ನಿನಗೆ ಸಲ್ಲಿಸುವಂತೆ ಅಪ್ಪ, ಕೃತಜ್ಞತೆ ಸಲ್ಲಿಸುವಂತೆ ಅಪ್ಪ, ನಿನ್ನ ವಾಕ್ಯಗಳನ್ನ ಕೇಳುವಂತೆ ಅಪ್ಪ. ಸಂಡೇ ಸ್ಕೂಲ್ ಮಕ್ಕಳನ್ನ ಆಶೀರ್ವದಿಸು ಎಸಪ್ಪ, ಟೀಚರ್ಸ್ ಗಳನ್ನ ಆಶೀರ್ವದಿಸು ರಾಜ ಅಪ್ಪ. ಕಾಣಿಕೆ ಭಾಗನ ಆಶೀರ್ವದಿಸು ದೇವ. ನಿನ್ನ ಒಂದು ಕರ್ತನ ನಂಬಾಕ್ಕೆ ಬರುವಂತೆ ನಿನ್ನ ಕರ್ತನೆ ನಿನ್ನ ಮಕ್ಕಳಲ್ಲಿ ಕಾರ್ಯವನ್ನು ಮಾಡಬೇಕು ನಾನು ಒಪ್ಪಿಸಿಕೊಡುತ್ತೇನೆ ಅಪ್ಪ. ಎಲ್ಲವನ್ನು ತಗ್ಗಿಸಿ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆ ಸಂಚರಿಸು
ಇದ್ದೇವೆ ಪ್ರಿಯರೇ. ಆತನ ಬಲದಿಂದಲೇ ನಾವು ಪ್ರತಿದಿನವೂ ಮುಂದೆ ಸಾಗುತ್ತಾ ಇದ್ದೇವೆ ಪ್ರಿಯರೇ. ಆತನೊಬ್ಬನೇ ಪರಿಶುದ್ಧನಾದಂತಹ ದೇವನು. ಅಂತ ಪರಿಶುದ್ಧನಾದಂತಹ ದೇವನನ್ನು ನಾವು ಆರಾಧಿಸುವ ಹಾಗೆ, ಆತನ ಅತಿ ಶ್ರೇಷ್ಠವಾದ ನಾಮವನ್ನು ನಾವು ಸ್ತುತಿಸುವ ಹಾಗೆ ಆತನ ಸಮ್ಮುಖದಲ್ಲಿ ನಾವು ನೆಲೆಗೊಂಡಿದ್ದೇವೆ ಪ್ರಿಯರೇ. ಕೀರ್ತನೆಗಾರನು ಕೀರ್ತನೆ 145 ಈ ರೀತಿಯಾಗಿ ನಡೆಯುತ್ತಾನೆ. ನನ್ನ ದೇವರೇ ಒಡೆಯನೆ, ನಿನ್ನನ್ನು ಘನಪಡಿಸುವೆನು, ನಿನ್ನ ನಾಮವನ್ನು ಯುಗ ಯುಗಾಂತರಗಳಲ್ಲಿ ಕೊಂಡಾಡುವೆನು. ದಿನಂಪ್ರತಿ ನಿನ್ನನ್ನು ಕೀರ್ತಿಸುವೆನು, ನಿನ್ನ ನಾಮವನ್ನು ಯುಗ ಯುಗಾಂತರಗಳಲ್ಲಿ ಸ್ತುತಿಸುವೆನು. ಯೆಹೋವನ ಮಹೋನ್ನತನು, ಮಹಾ ಸ್ತುತಿ ಪಾತ್ರನೂ ಆಗಿದ್ದಾನೆ. ಆತನ ಮಹತ್ವ ಅಪಾರವಾದದ್ದು. ಅದೇ ರೀತಿ ನಾವು 2 ಸಮುವೇಲನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ದಾವೀದನು ಈ ರೀತಿಯಾಗಿ ನುಡಿಯುತ್ತಾನೆ, ಯೆಹೋವನ ಸ್ತೋತ್ರಕ್ಕೆ ಅರ್ಹನು, ನಾನು ಆತನಿಗಾಗಿ ಮೊರೆಯಿಡಲು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ಹೌದು ಪ್ರಿಯರೇ, ನಮ್ಮ ಎಲ್ಲ ಸ್ತುತಿ ಸ್ತೋತ್ರಗಳಿಗೆ ಒಬ್ಬನಾದಂತಹ ದೇವರು ಯೇಸು ಒಬ್ಬನೇ ಆಗಿದ್ದಾನೆ ಪ್ರಿಯರೇ. ನಮ್ಮ ಜೀವಂತ ಕಾಲವೆಲ್ಲ ಆತನನ್ನೇ ನಾವು ಸ್ತುತಿಸುವಂತ ಮಕ್ಕಳಾಗಿರಬೇಕು ಪ್ರಿಯರೇ. ಏಕೆಂದರೆ ಆತನು ತನ್ನ ಪ್ರಾಣವನ್ನೇ ನೀಡಿ ನಮ್ಮನ್ನು ಬದುಕಿಸಿಕೊಟ್ಟಂತ ದೇವನಾತನಾಗಿದ್ದಾನೆ. ಈ ಸಮಯದಲ್ಲಿ ನಾವೆಲ್ಲರೂ ಕುಳಿತುಕೊಂಡವರಾಗಿ, ನೀನೇ ಯೆಹೋವನೇ ನನ್ನ ಸ್ತುತಿಗೆ ಯೋಗ್ಯನೆಂಬ ಆತ್ಮದಲ್ಲಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ.
ಕ್ಷಣವೂ ನಮ್ಮನ್ನು ಕೈ ಬಿಡದಂತೆ ಕಾಯುವಂತ ದೇವನು ಯೇಸು ಒಬ್ಬನೇ ಆಗಿದ್ದಾನೆ ಪ್ರಿಯರೇ. ಆತನ ಮಹತ್ ಕಾರ್ಯಗಳನ್ನು ನಾವು ವರ್ಣಿಸಲು ನಮ್ಮಿಂದ ಸಾಧ್ಯವೇ ಇಲ್ಲ ಪ್ರಿಯರೇ. ಕೀರ್ತನಗಾರನು ಈ ರೀತಿಯಲ್ಲಿ ಕೀರ್ತನೆ 106ರಲ್ಲಿ ನುಡಿಯುತ್ತಾನೆ, ಯೆಹೋವನ ಮಹತ್ ಕಾರ್ಯಗಳನ್ನು ಯಾರು ವರ್ಣಿಸಬಲ್ಲರು? ಆತನನ್ನು ತಕ್ಕಂತೆ ಕೀರ್ತಿಸುವುದು ಯಾರಿಂದಾದೀತು? ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು, ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ಹೌದು ಪ್ರಿಯರೇ, ನಮ್ಮ ದೇವರನ್ನು ಎಷ್ಟೇ ಸ್ತುತಿಸಿದರೂ ಸಾಲದು ಪ್ರಿಯರೇ. ಅಷ್ಟೊಂದು ಉಪಕಾರಗಳನ್ನು, ಎಣಿಸಲು ಆಗದಷ್ಟು ಕಾರ್ಯಗಳನ್ನು, ಸಾವಿರಾರು ನಮ್ಮ ಉಪಕಾರಗಳು ನಮ್ಮ ಜೀವಿತದಲ್ಲಿ ನಡೆಸಿದಂತ ದೇವರನ್ನು ನಾವು ಹೆಚ್ಚಾಗಿ ಸ್ತುತಿಸುವ ಹಾಗೆ, ನಿನ್ನ ಎಷ್ಟು ಸ್ತುತಿಸಿದರೂ ಸಾಲದೇ ಎಂಬ ಹಾಡಿನೊಂದಿಗೆ ಕರ್ತನ ನಾಮವನ್ನು ಹೆಚ್ಚಾಗಿ ಮಹಿಮೆಪಡಿಸೋಣ.
ಬಲಿಷ್ಠವಾದ ನಾಮವನ್ನು ನಾವು ಆರಾಧಿಸುತ್ತಿದ್ದೇವೆ ಪ್ರಿಯರೇ. ತಳ್ಳಲ್ಪಟ್ಟಂತ ನಮ್ಮನ್ನು, ಕುಗ್ಗಿಸಲ್ಪಟ್ಟಂತ ನಮ್ಮನ್ನು ಬಲವನ್ನು ನೀಡಿ ಸೋಲುವಾಗಲೆಲ್ಲ ನಮ್ಮನ್ನು ಜಯದ ಹಾದಿಯಲ್ಲಿ ನಡೆಸುತ್ತಿರುವಂತಹ ದೇವರನ್ನು ನಾವು ಆರಾಧಿಸುತ್ತಿದ್ದೇವೆ ಪ್ರಿಯರೇ. ಆತನೇ ನಮ್ಮನ್ನು ಈ ಲೋಕದಲ್ಲಿ ಉನ್ನತ ಸ್ಥಾನದಲ್ಲಿ ಇರುವಂತೆ ಆತನು ತನ್ನ ಪ್ರಿಯ ಮಕ್ಕಳನ್ನು ನೇಮಿಸಿದ್ದಾನೆ ಪ್ರಿಯರೇ. ನಾವು ಕೀರ್ತನೆಯಲ್ಲಿ ಈ ರೀತಿಯಾಗಿ ನೋಡುತ್ತೇವೆ, ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಹೌದು ಪ್ರಿಯರೇ, ನಾವು ನೋಡುವಾಗ ನಮ್ಮ ಜೀವಿತ ಕಾಲವೆಲ್ಲ ನಾವು ಕುಗ್ಗುವಾಗಲೆಲ್ಲ ಬಲವನ್ನು ಕೊಟ್ಟಂತ ದೇವನು ಯೇಸು ಒಬ್ಬನೇ ಆಗಿದ್ದಾನೆ ಪ್ರಿಯರೇ. ನಾವು ಸೋಲುವಾಗಲೆಲ್ಲ ನಮಗೆ ಜಯವನ್ನು ಕೊಟ್ಟಂತ ದೇವನು, ಎಣಿಸಲು ಆಗದಷ್ಟು ಮೇಲನ್ನು ನಮ್ಮ ಜೀವಿತಗಳಲ್ಲಿ ಈ ದಿನವೂ ನಡೆಸುತ್ತಿರುವಂತಹ ಕರ್ತನು ಯೇಸು ಒಬ್ಬನೇ ಆಗಿದ್ದಾನೆ ಪ್ರಿಯರೇ. ಅಂತ ನಾವು ಇನ್ನೂ ಹೆಚ್ಚಾಗಿ ಸ್ತುತಿಸುವ ಹಾಗೆ, ಎಣಿಸಲು ಆಗದಷ್ಟು ಮೇಲನ್ನು ನೀನು ನನಗಾಗಿ ತಂದವನೆಂಬ ಹಾಡಿನೊಂದಿಗೆ ಕರ್ತನ ನಾವು ಇನ್ನೂ ಹೆಚ್ಚಾಗಿ ಮಹಿಮೆ ಪಡಿಸೋಣ.
ಹೌದು ಪ್ರಿಯರೇ, ಆತನ ಪ್ರೀತಿಗೆ ಬದಲಾಗಿ ನಮ್ಮಿಂದ ಏನು ಕೊಡಲು ಸಾಧ್ಯವಿಲ್ಲ ಪ್ರಿಯರೇ. ಅಷ್ಟೊಂದು ಉನ್ನತವಾದ ಅಗಮ್ಯವಾದ ಪ್ರೀತಿಯನ್ನು ನಮ್ಮ ಜೀವಿತಗಳಲ್ಲಿ ಆತನು ಇಟ್ಟಿದ್ದಾನೆ ಪ್ರಿಯರೇ. ನಾವು ನೋಡುತ್ತೇವೆ, ಕೀರ್ತನೆಗಾರನು ಈ ರೀತಿಯಾಗಿ ಕರ್ತನ ನುಡಿಯುತ್ತಾನೆ, ಯೆಹೋವನೇ ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುವೆನು, ದೇವರುಗಳೆಂದರಿನಲ್ಲಿ ನಿನ್ನನ್ನು ಕೀರ್ತಿಸುವೆನು, ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುತ್ತೇನೆ, ನಿನ್ನ ಕೃಪೆ ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ. ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ತನ್ನು ಹೆಚ್ಚಿಸಿದ್ದಿ. ನಾನು ಮೊರೆಯಿಟ್ಟಾಗ ಸತ್ತರವನ್ನು ದಯಪಾಲಿಸಿದ್ದಿ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ಎಷ್ಟೊಂದು ಸುಂದರವಾದ ದೇವರನ್ನು ನಾವು ಆರಾಧಿಸುತ್ತಿದ್ದೇವೆ ಪ್ರಿಯರೇ. ತಾಯಿ ಗರ್ಭದಲ್ಲಿ ಹುಟ್ಟಿದ ದಿನದಿಂದಲೂ ಈ ದಿನದವರೆಗೂ ನಮ್ಮನ್ನು ಬದಲಾಗದ ಪ್ರೀತಿಯಿಂದ ನಮ್ಮನ್ನು ಕಾಯುತ್ತಿರುವಂತಹ ದೇವನನ್ನು ನಮ್ಮ ಮನಸ್ಸಾರೆ ಈ ಸಾರಿ ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು ಎಂಬ ಹಾಡಿನೊಂದಿಗೆ ಕರ್ತನನ್ನು ನಾವು ಆತನ ಮೇಲೆ ಇಟ್ಟಿರುವ ಪ್ರೀತಿಯನ್ನು ಅರಿಕೆ ಮಾಡೋಣ.
ಆರಾಧಿಸಲು ಹೋಗೋಣ ಪ್ರಿಯರೇ.
ಜೀವಿತದಲ್ಲಿ ನೀನೊಬ್ಬನೇ ಸರ್ವಶಕ್ತನಾಗಿರುವುದಕ್ಕಾಗಿ ನಮಗೆ ಸರ್ವವೂ ಆಗಿರುವುದಕ್ಕಾಗಿ ನಿನಗೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸಯ್ಯ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಅತಿ ಶ್ರೇಷ್ಠವಾದ ನಾಮವನ್ನು ನಾವು ಆರಾಧಿಸುವಾಗೆ, ನಿನ್ನ ನಾಮವನ್ನು ಘನಪಡಿಸುವಾಗೆ ಅಪ್ಪ, ನಿನ್ನ ಕುಟುಂಬವನ್ನು ರಾಜ್ಯ ಸ್ವಾಮಿ, ನಿನ್ನ ಮಕ್ಕಳನ್ನು ನಿನ್ನ ಸಮ್ಮುಖದಲ್ಲಿ ಸೇರಿಸಿಕೊಂಡಿರುವುದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸಯ್ಯ. ವಿಶೇಷವಾಗಿ ಸಯ್ಯ, ಈ ಒಂದು 6 ತಿಂಗಳುಗಳ ಕಾಲ ನಮ್ಮನ್ನು ಅದ್ಭುತಕರವಾಗಿ ನಡೆಸಿ ಅಪ್ಪ, ಈ ಒಂದು 7ನೇ ತಿಂಗಳಿನ ಮೊದಲನೇ ಪುನರುತ್ಥಾನ ದಿನದಲ್ಲಿ ರಾಜಸ್ವಾಮಿ ನಿನ್ನನ್ನು ಆರಾಧಿಸುವಾಗೆ, ನಿನ್ನನ್ನು ಸ್ತುತಿಸುವಾಗೆ ಸಯ್ಯ, ನಿನ್ನ ಮಕ್ಕಳನ್ನು ನಿನ್ನ ಒಂದು ಸಮ್ಮುಖದಲ್ಲಿ ನೆಲೆಗೊಳಿಸಿದಕ್ಕಾಗಿ ನಿನಗೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸಯ್ಯ. ವಿಶೇಷವಾಗಿ ಸಯ್ಯ, ನನ್ನ ಸಭೆಯ ಮುಂದೆ ನಾವು ಎಲ್ಲಾ ಕಾರ್ಯಗಳನ್ನ ಕರೆದ ಸಮರ್ಪಿಸಿಕೊಡುತ್ತೇವೆ ಸಯ್ಯ. ನೀನೆ ನಾವಿಕನಾಗಿದ್ದು ನಮ್ಮನ್ನು ಮುನ್ನಡೆಸುವುದಕ್ಕಾಗಿ ನಿನಗೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಮ್ಮ ಒಡೆಯನು ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಮ ತಂದೆಯೇ. ನಾವು ನಿಂತಿರುವಂತಹ ಪುಸ್ತಕಗಳನ್ನ ಲೂಕನ ಸುವಾರ್ತೆ 17ನೇ ಅಧ್ಯಾಯ ತಿಳಿಸೋಣ. As we are standing, let's turn our Bibles to Gospel according to Luke chapter 17. ಲೂಕನ ಸುವಾರ್ತೆ 17ನೇ ಅಧ್ಯಾಯ ಎಂದು ತೆಗೆದುಕೊಳ್ಳಿ. ಅದರ 17ನೇ ವಚನ ಎಲ್ಲರೂ ಒಟ್ಟಾಗಿ 17, 18, 19 ಒಟ್ಟಾಗಿ ಓದ್ಕೋಣ. Let's read together 17, 18, 19 verses of Luke chapter 17. ಲೂಕನ ಸುವಾರ್ತೆ 17ನೇ ಅಧ್ಯಾಯ 17, 18, 19 ಎಲ್ಲರೂ ಸೇರಿ ಒಟ್ಟಾಗಿ ಓದೋಣ. ಯೇಸು ಇದನ್ನು ನೋಡಿ ಅನ್ಯ ದೇಶದವರೇ ಹೊರತು ಇನ್ಯಾರೂ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಚ್ಛ ಮಾಡಿಯಲೇ. ಹಾಲೆಲೂಯಾ. ದೇವರು ನಂಬಿಕೆಯಿಂದ ನಮ್ಮನ್ನ ಎಲ್ಲವನ್ನೂ ಕೊಡುವಾತನಾಗಿದ್ದಾನೆ. ಎಲ್ಲಿ ಕುತ್ಕೋಣ. ಸಂದೇಶ Yes.
ಬರುವಂತಹ ಇಮ್ಯಾನ್ಯುಯಲ್ ಅಂತ ಯೇಸು ಕ್ರಿಸ್ತನ ನಾಮದ ಮೇಲೆ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಆರ್ ಹ್ಯಾಪಿ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್? ಎಸ್ ಅಂತ ಬಾಯಿ ಹೇಳ್ತಾರೆ, ಅದು ಮುಖ ಏನು ಸಂತೋಷವಾಗಿದ್ದೀರಿ ದೇವರ ಸನ್ನಿಧಾನದಲ್ಲಿ ಅಲ್ವಾ? ಈ ಲೋಕದಲ್ಲಿ ಸಂತೋಷ ಅಂದ್ರೆ ಅದು ಏಸಪ್ಪನ ಸನ್ನಿಧಾನ ಅಂದ್ರೆ ಅದು ಬಿಟ್ಟರೆ ಬೇರೆ ಯೋಚನೆ ಬೇರೆ ಎಲ್ಲೋದ್ರೂ ಅದು ತಾತ್ಕಾಲಿಕವಾದ್ದು ನಾವು ನೋಡ್ತೇವಲ್ಲ, ಆ ಸಮಯಕ್ಕೆ ಮಾತ್ರ ಸಂತೋಷ ಕೊಡುವಂತ ಅದು ದೇವ್ರ ಸನ್ನಿಧಾನದಲ್ಲಿ ಇರ್ಬೇಕಾದ್ರೆ ನಾವು ಆತನ ಮಕ್ಕಳಾಗಿ ಜೀವಿಸ್ತಾ ಇರ್ಬೇಕಾದ್ರೆ ನಮ್ಗೆ ಆತನ ಯಾವಾಗಲೂ ಸಂತೋಷ ಕೊಡುವ ಆತನ. ಅದಕ್ಕೆ ಪೌಳ ಹೇಳ್ತಾನೆ ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಅದಕ್ಕೆ ಪೌಳ ಹೇಳ್ತಾನೆ ಯಾವಾಗಲೂ ಕರ್ತನಲ್ಲಿ ಆ ಸಂತೋಷವೇ ನಮ್ಗೆ ಬಲ ಕೊಡುವಂತದ್ದಾಗಿದೆ. ಈ ಒಂದು ಮುಂದಿನ ವಾರದಲ್ಲಿ ಜನ್ಮದಿನ ಆಚರಿಸುವಂತವರು ಮದುವೆ ಆಚರಿಸಿ ನಿಂತ್ಕೊಂಡು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. ಎನಿವನ್ ಇಸ್ ಸೆಲೆಬ್ರೇಟಿಂಗ್ ಬರ್ತ್ಡೇ ವೆಡ್ಡಿಂಗ್ ಆನಿವರ್ಸರಿ ಪ್ಲೀಸ್ ಸ್ಟ್ಯಾಂಡ್ ಅಪ್ ಇನ್ ಪ್ಲೇಸ್. ರೇಚಲ್ ಬರ್ತಾರೆ, ಶ್ರದ್ಧಾ ಬರ್ತಾರೆ, ನಿಮ್ ಬರ್ತಾರೆ, ನಿಂತ್ಕೋಪ ಮಗಳ ಹೆಸರು ಬರ್ತಾರೆ. ಸೇನಾಧೀಶವಾದ ಪರಲೋಕ ತಂದೆ ಅಪ್ಪ ಪಿತನ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ವಿಶೇಷವಾಗಿ ನೀನು ಮುಂಭಾಗ ತಲೆಬಾಗಿ ನಿಂತಿರುವಂತಹ ಈ ಮಕ್ಕಳನ್ನು ನೀವು ಒಪ್ಪಿಸಿಕೊಡುತ್ತೇನೆ. ದೇವಾಯಿ ಮಕ್ಕಳ ಜೀವಿತವನ್ನು ಬಲ್ಲಾತ ನೀನಾಗಿ ದೇವರ ಕರ್ತನ ಜೀವಿತ ಬೇಕಾಗಿಲ್ಲ ಆಶೀರ್ವಾದವನ್ನ ಕಳೆದ ವರ್ಷ ಕೊಟ್ಟಾತ ನೀನೇ ಆಗಿದ್ದಿ. ಅವರು ಜೀವಂತವಾಗಿದ್ದಾರೆ, ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ನೀನು ಶುದ್ಧ ಕೃಪೆಯಾಗಿದೆ ಕರ್ತ. ಮತ್ತೊಂದು ವರ್ಷವನ್ನು ಕೊಟ್ಟಂತ ದೇವನು ಈ ವರ್ಷವೂ ಸಹ ನಿನ್ನ ಒಂದು ಪ್ರೀತಿ ಕೃಪೆ ಆ ಮಕ್ಕಳು ತಿಳಿದು ಅಪ್ಪ ನಡೆಸಿಕೊಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಆ ಮಕ್ಕಳಿಗೆ ಬೇಕಾದ ಎಲ್ಲ ಅಗತ್ಯಗಳನ್ನು ಬಲ್ಲಾತ ನೀನಾಗಿದ್ದಿ ದೇವ. ಎಲ್ಲ ಎಮೋಷನ್ಸ್ ಕರ್ತನೆ ಒಂದು ನೀಡ್ಸ್ ಅನ್ನ ರಾಜ ದೇತ ಕರ್ತನೆ ಫೈನಾನ್ಷಿಯಲ್ ನೀಡ್ಸ್ ಅನ್ನ ಏಸಪ್ಪ ಅವ್ರಿಗೆ ಬೇಕಾದಂತ ಎಲ್ಲ ಕರ್ತನೆ ಶಾರೀರಿಕವಾದ ಎಲ್ಲ ಅಗತ್ಯಗಳನ್ನ ನೀನೇ ಪೂರೈಸಿಕೊಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಮಕ್ಕಳೊಟ್ಟಿಗಿದ್ದು ಕರ್ತನೆ ನಿನ್ನ ಪರಿಶುದ್ಧ ಜೀವಿತ ಹೆಚ್ಚಾಗಿ ಜೀವಿಸುವಂತೆ ಕಾರ್ಯ ಮಾಡು. ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ತಿರುಗದಂತೆ ನಿನ್ನೇ ದೃಷ್ಟಿಸಿ ನೋಡುತ್ತಾ ಏಸಪ್ಪ ನಿನ್ನ ಮಹಿಮೆಯನ್ನು ಹೊಂದಿಕೊಳ್ಳುವಂತ ಮಕ್ಕಳಾಗಿ ಅದ್ಭುತಗಳನ್ನು ಹೊಂದಿಕೊಳ್ಳುವಂತ ಮಕ್ಕಳಾಗಿ ಆಶೀರ್ವದಿಸು. ವಿಶೇಷ ಜ್ಞಾನವನ್ನ ಕೊಡು. ರೈತ ಒಳ್ಳೆ ಆರೋಗ್ಯದ ಪಾಲಿಸಿಕೊಡು ಕರ್ತ. ಒಂದು ಕರ್ತನೆ ಸಮಯದಲ್ಲಿ ರಾಜ ಈ ಕಾರ್ಯಗಳ ದಶಭಾಗದಿಂದ ಒಪ್ಪಿಸಿಕೊಡುತ್ತೇನೆ. ಇದನ್ನು ಆಶೀರ್ವದಿಸಿ ನಿನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡಬೇಕೆಂದು ಅಪ್ಪ ನಿನ್ನ ಪಾಸನಿಗೆ ಒಪ್ಪಿಸಿಕೊಡುತ್ತೇನೆ. ಅದೇ ಕರ್ತನೆ ಕೊಟ್ಟುವಂತಹ ಪ್ರತಿಯೊಬ್ಬೊಬ್ಬರು ಕರ್ತ ನಿನ್ನಿಂದ ಕರ್ತನೆ ಪ್ರತಿಫಲ ಹೊಂದುವಂತ ಮಕ್ಕಳಾಗಿ ನಿನ್ನಿಂದ ಕರ್ತನೆ ಆ ಮಕ್ಕಳಿಗೆ ಬೇಕಾದ ಎಲ್ಲವನ್ನು ಹೊಂದಿಕೊಳ್ಳುವಂತ ಮಕ್ಕಳಾಗಿ ರಾಜ ಇನ್ನೂ ಅನೇಕ ಸೇವೆಗಳಿಗೆ ಅಪ್ಪ ಬಡವರಿಗೆ ಕೊಡುವಂತ ಮಕ್ಕಳಾಗಿ ಮಾರ್ಪಡಿಸಿ ರಾಜ. ನೀನೇ ಎಲ್ಲವನ್ನು ಬಲ್ಲಾತನಾಗಿದ್ದಿ. ನಮ್ಮ ಜೀವಿತದ ಪ್ರತಿಯೊಂದು ಡೀಟೇಲ್ಸ್ ಅನ್ನು ಪ್ರತಿಯೊಂದು ಕರ್ತನೆ ಹೌದು ರಾಜ ಕಾರ್ಯಗಳನ್ನು ಬಲ್ಲಾತನಾಗಿದ್ದಿ. ತಕ್ಕ ಕಾಲದಲ್ಲಿ ನೀನೇ ಎಲ್ಲವನ್ನ ಕರ್ತನೆ ಸರಿ ಮಾಡಿಕೊಳ್ಳುವಂತ ದೇವನಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಆ ಮಹಿಮೆ ಆಗಲಿ. ಏಕೆ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯುತ್ತದೆ. ಈ ಒಂದು ವಾರದಲ್ಲಿ ಜನ್ಮ ಅನೌನ್ಸ್ಮೆಂಟ್ ಕೇಳ್ಬಿಡೋಣ. ಈ ದಿನ ಸರ್ವಿಸ್ ಆದ್ಮೇಲೆ ಪಾಸ್ಟರ್ ಕಮಿಟಿ ಇದೆ. ದಯವಿಟ್ಟು ಪಾಸ್ಟರ್ ಕಮಿಟಿ ಎಲ್ಲರೂ ಕಮಿಟಿಲಿ ಭಾಗವಹಿಸಬೇಕಂತ ಕೇಳ್ಕೊಳ್ತೇನೆ. ಒನ್ಸ್ ಅಗೇನ್ ಐ ಸೇ ಕಮಿಟಿ ಪೀಪಲ್ ಎಲ್ಲರೂ ಇರ್ಬೇಕಂತ ನಾನು ನಿಮ್ಮನ್ನ ಕೇಳ್ಕೊಳ್ಳುವಾಗಿದ್ದೇನೆ. ನೆಕ್ಸ್ಟ್ ಸ್ಯಾಟರ್ಡೇ ಸಂಡೇಗೋಸ್ಕರವಾಗಿ ಸಂಡೇ ಆರಾಧನೆಗೋಸ್ಕರವಾಗಿ ಸಿದ್ಧತೆ ಮಾಡಿಕೊಳ್ಳೋದಕ್ಕಾಗಿ ನೀವು ಪ್ರಾಕ್ಟೀಸ್ ಮಾಡೋದಕ್ಕಾಗಿ ಬರ್ಬೇಕಂತ ಕೇಳ್ಕೊಳ್ತೇನೆ. ಸಂಡೇ ಬೆಳಿಗ್ಗೆ 8 ಸರ್ವಿಸ್ ಇರ್ತದೆ. ನೆಕ್ಸ್ಟ್ ವೀಕು ಸರ್ವಿಸ್ ಆದ ಮೇಲೆ ವುಮೆನ್ಸ್ ಫೆಲೋಶಿಪ್ ಇರ್ತದೆ. ಏನಿರ್ತದೆ ಎಲ್ಲ ವುಮೆನ್ಸ್ ದಯವಿಟ್ಟು ಬಂದು ಆ ಫೆಲೋಶಿಪ್ ಅಲ್ಲಿ ನೀವು ನಿಮ್ಮನ್ನ ಬಂದು ಕಲ್ತ್ಕೊಳ್ಬೇಕು. ಬಲವಾಗಿ ಆ ಒಂದು ವಾಕ್ಯಗಳಲ್ಲಿ ನಿಲ್ಬೇಕಂತ ನಾನು ನಿಮ್ಮನ್ನ ಪ್ರೀತಿಗೆ ಕೇಳಿಕೊಳ್ಳುವುದಾಗಿತ್ತು. ನಿನ್ನೆ ನಾನು ಹೊರಗಡೆ ಹೋಗಿದ್ದೆ. ನಾನು ಹೊರಗಡೆಯಿಂದ ಬರ್ತಾ ಇರ್ಬೇಕಾದ್ರೆ ಅಲ್ಲೊಂದು ಆಕ್ಸಿಡೆಂಟ್ ನೋಡಿದ್ದೆ. ನಾನು ಗೊತ್ತಿಲ್ಲ ಏನಕ್ಕಂತ ನಾನು ಅಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ನನಗೆ ತಿರುಗಿ ಬರ್ತಾನೆ ಇತ್ತು. ನಾವು ಹೋಗಿದ್ದು ಕಾರಲ್ಲಿ. ಆದ್ರೆ ಅಲ್ಲಿ ಅದೇನ್ ಆಕ್ಸಿಡೆಂಟ್ ಆಗಿತ್ತು ಗೊತ್ತಿಲ್ಲ ನನಗೆ. 2 ವೀಲರ್ ಕಾರು. ಒಬ್ಬ ಗಂಡಸಂತೂ ಫ್ಲಾಟ್ ಆಗಿ ಮಲ್ಬಿಟ್ಟಿತ್ತು. ಆ ಇನ್ನೊಬ್ಬ ಹೆಂಗಸು ಅಂದ್ರೆ ರೇಲಿಂಗ್ ಇತ್ತು ಆ ಕಡೆ, ಆ ರಸ್ತೆ ಅಂದ್ರೆ ರೋಡ್ ಆ ಕಡೆ, ಆ ರೇಲಿಂಗ್ ಒಳಗಡೆ ಹೋಗ್ಬಿಟ್ಟಿತ್ತು. ಆ ಇನ್ನೊಬ್ಬ ಸಿಸ್ಟರ್ ಅಲ್ಲಿ ಕೂತ್ಕೊಂಡಿತ್ತು. ನಾನು ಅನ್ಕೋತೀನಿ ದೇವ್ರು ನಮ್ಮನ್ನ ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿ ಕಾಪಾಡ್ತಾನೆ ಅಂತ ನಾವು ಎಷ್ಟು ಸ್ತೋತ್ರ ಮಾಡ್ಬೇಕಾಗುತ್ತೆ. ಆ ಹೋಗೋಣ ಬರ ನೀವು ನೋಡುವುದಂದ್ರೆ ಚಾಮರಾಜನಗರ ಟು ಬ್ಯಾಂಗ್ಳೂರ್ ಆ ರೋಡು ಅದೇನ್ ಜೋರಾಗಿ ಬಂದ್ರು ಏನೋ ಒಂದು ಗೊತ್ತಿಲ್ಲ. ಆ ಆಂಬುಲೆನ್ಸ್ ಬಂದ್ಬಿಡ್ತು ಅಷ್ಟು ಬೇಗ. ಅಲ್ಲಿ ಎಷ್ಟು ದೇವ್ರ ಮೇಲೆ ಎಷ್ಟು ನಾವು ಅಂದ್ರೆ ದೇವ್ರನ್ನ ಎಷ್ಟು ಪ್ರೀತಿ ಮಾಡಿದ್ರು ಸಾಲದು, ಎಷ್ಟು ಸ್ತೋತ್ರ ಮಾಡಿದ್ರು ಸಾಲದು. ದೇವ್ರು ನಮ್ಮ ಪ್ರತಿದಿನ ಪ್ರತಿಕ್ಷಣ ಕಣ್ಣಿನ ಗುಡ್ಡೆ ಅಂತ ಕಾಯ್ತಾ ಇದ್ದಾನೆ. ಅದು ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ದೇವರನ್ನ ಪ್ರೀತಿಸುವಂತ ಮಕ್ಕಳಾಗಿ, ದೇವರ ನಂಬುವಂತ ಮಕ್ಕಳಾಗಿ, ದೇವರ ನಮ್ಮಿಂದ ಏನ್ ಕೇಳ್ತಾನೆ ಪ್ರಿಯ
ನಾವು ಆತನ ಮಕ್ಕಳಾಗಿ ಜೀವಿಸಬೇಕು ಈ ಲೋಕದಲ್ಲಿ ಏನಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದ್ಸಾರಿ 4 ಕ್ಯಾಥಲಿಕ್ ಸಹೋದರರು ಮತ್ತೆ 4 ಕ್ಯಾಥಲಿಕ್ ಸಹೋದರಿಯರು ಒಂದು ಕಾಫಿ ಡೇ ಹೋದ್ರು. ಅಲ್ಲಿ ಕಾಫಿ ಡೇಲಿ ಮಾತಾಡ್ತಾ ಇದ್ರು. ಅವಾಗ ಒಬ್ರಾದ್ಮೇಲೆ ಒಬ್ರು ಆ ಬ್ರದರ್ಸ್ ಎಲ್ಲ ಶುರು ಮಾಡಿದ್ರು. ಒಬ್ಬ ಬ್ರದರ್ ಹೇಳಿದ್ರು, ನನ್ ಮಗ ಪ್ರೀಸ್ಟ್ ಆಗಿದ್ದಾರೆ, ಪಾದ್ರಿ ಆಗಿದ್ದಾರೆ. ಅವ್ರು ಬಂದ ತಕ್ಷಣ ಎಲ್ಲರೂ ಎದ್ದಿತ್ಕೊಂಡು ಅವ್ರನ್ನ ಫಾದರ್ ಫಾದರ್ ಅಂತ ಹೇಳ್ತಾರೆ ಅಂತ. ಎರಡನೇವ್ರು ಹೇಳಿದ್ರು, ನನ್ ಮಗ ಬಿಷಪ್ ಆಗಿದ್ದಾರೆ, ಅವ್ರು ಒಳಗಡೆ ಬಂದಿದ ತಕ್ಷಣ, ರೂಮ್ ಒಳಗಡೆ ಬಂದಿದ ತಕ್ಷಣ ಆತನ ನೋಡಿ ಯುವ ಗ್ರೇಸ್, ನಿನ್ನ ಕೃಪೆ ಅಂತ ಹೇಳ್ತಾರೆ. ಮೂರನೇ ಕ್ಯಾಥಲಿಕ್ ಮನುಷ್ಯ ಹೇಳಿದ್ರು, ನನ್ ಮಗ ಕಾರ್ಡಿನಲ್ ಆಗಿದ್ದಾರೆ, ಅಂದ್ರೆ ಬಿಷಪ್ ಗಿಂತ ದೊಡ್ಡವರು ಅವ್ರು ಆಗಿದ್ದಾರೆ. ಅವ್ರು ಬರ್ಬೇಕಾದ್ರೆ ರೂಮ್ ಎಲ್ಲ ನಿಂತ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಗ್ಗೆ ಯುವರ್ ಎಮಿನೆನ್ಸ್ ಅಥವಾ ನೀನು ದೊಡ್ಡವನು ಅಂತ ಹೇಳ್ತಾರೆ. ನಾಲ್ಕನೇ ಆ ಮನುಷ್ಯ ಇನ್ನೂ ಗರ್ಭದಿಂದ ನನ್ ಮಗ ಪೋಪ್ ಆಗಿದ್ದಾರೆ. ಆ ಪೋಪ್ ಒಳಗಡೆ ಬಂದ ತಕ್ಷಣ ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ ಯುವರ್ ಹೋಲಿನೆಸ್ ಅಂತಾರೆ, ಅಂದ್ರೆ ನೀನು ಪರಿಶುದ್ಧತೆ ಅಂತ ಹೇಳ್ತಾರೆ. ಎಲ್ಲರೂ ಹೇಳಿದ್ರು. ಒಂದು ಸಹೋದರಿ ಮಾತ್ರ ಕಾಫಿ ಕುಡಿತಾನೆ ಇದ್ರು. ಅಲ್ಲೆಲ್ಲರೂ ಆ ಸಹೋದರಿ ಹತ್ರ ತಿರುಗಿ ನೋಡಿದ್ರು. ಅವಾಗ ಆ ಹೆಂಗ್ಸ್ ಏನೋ ಹೇಳ್ಬೇಕಂದ್ರೆ ಆ ಸಹೋದರಿ ಏನು ಹೇಳ್ಬೇಕು. ಅವ್ರೇನೇನು, ನನಗೊಬ್ಳು ಬ್ಯೂಟಿಫುಲ್ ಆದ ಒಬ್ಬ ಮಗಳಿದ್ದಾರೆ, ತುಂಬಾ ಸುಂದರವಾಗಿದ್ದಾರೆ, ಅವಳು ಒಂದು ರೂಮ್ ಒಳಗೆ ಬಂದ ತಕ್ಷಣ ಸಾಕು ಎಲ್ಲರೂ ಓ ಮೈ ಗಾಡ್ ಅಂತಾರೆ. ಏನೆಲ್ಲ ಹೇಳ್ಬೋದು, ಅದೇ ನನ್ನ ಮಗಳು ನೋಡ್ರೆ ದೇವ್ರನ್ನೇ ಕರೀತಾರೆ ಅಂದ್ರೆ ಅವರು ಕಣ್ಣುಗಳನ್ನು ಮುಚ್ಚಿಕೊಂಡವರ ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸ್ಕೊಂಡ ಜೋಕ್ಸ್ ಅಪಾರ್ಟ್. ಆದ್ರೆ ನಾವು ಈಗ ಬಂದಿರುವಂತದ್ದು ಆತನ ಮೇಜಿನ ಮುಂಭಾಗದಲ್ಲಿ ಪಾಲ್ಗೊಳ್ಳುವಂತ ಆತನ ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡ್ತಾನೋ ಅಷ್ಟು ಹೆಚ್ಚಾಗಿ ನಮ್ಮನ್ನ ಸರಿ ಮಾಡೋದಕ್ಕೆ ನೋಡುವಂತ ದೇವನಾಗಿದ್ದಾನೆ. ಪರಿಶುದ್ಧತೆ ನಡೆಸುವುದಕ್ಕೆ ದೇವರು ಇಷ್ಟಪಡುವಂತ ದೇವನಾಗಿದ್ದಾನೆ. ನಾವು ಏನೋ ತಾನೇ ಎಂದು ಅಲಕ್ಷ್ಯವಾಗಿ ಇಗ್ನೋರೆಂಟ್ ಆಗಿ ಅವಿಧೇಯತೆಯಿಂದ ನಾವು ಆತನ ಮೇಜಿನ ಮುಂಭಾಗದಲ್ಲಿ ಬರಬಾರದು. ನಾವು ನಮ್ಮನ್ನೇ ಒಪ್ಪಿಸಿಕೊಟ್ಟವರಾಗಿ ದೇವರು ನಮ್ಮನ್ನು ಕರ್ದಾತನಾಗಿದ್ದಾನೆ. ಆತನ ಪರಿಶುದ್ಧ ರಥವನ್ನು ಕೊಟ್ಟು ಕೊಂಡುಕೊಂಡಿದ್ದಾನೆ. ನಾವು ಆತನ ಮಕ್ಕಳಾಗಿ ಆತನ ಮುಂಭಾಗಕ್ಕೆ ಬರಬೇಕಾಗಿದೆ. ಈ ವಾಕ್ಯದ ಮೂಲಕವಾಗಿ ನಾವು ಇನ್ನೂ ಅಧಿಕವಾಗಿ ಕಳೆದುಕೊಂಡವರಾಗಿ ಆತನ ಮೇಜಿನ ಮುಂಭಾಗಕ್ಕೆ ಬರೋಣ. ಪರಿಶುದ್ಧನೇ, ಸೃಷ್ಟಿಕರ್ತನೆ, ವಾಕ್ಯದ ಮೂಲಕ ಮಾತನಾಡಿ ಏಸಪ್ಪ. ಈ ಕಮ್ಯುನಿಯನ್ ಎಷ್ಟು ಮುಖ್ಯ ಎಂದು ಕರ್ತನೆ ನಿನ್ನ ಮಕ್ಕಳೊಂದಿಗೆ ಮಾತನಾಡು. ನಾವು ಅರ್ಥ ಮಾಡಿಕೊಂಡವರಾಗಿ ನಿನ್ನ ಮೇಜಿನಲ್ಲಿ ಪಾಲ್ಗೊಳ್ಳುವಂತೆ ನಿನ್ನ ಕೃಪೆಯನ್ನು ಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯದಿದ್ದಾನೆ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ನಾವು ಪ್ರತಿ ಸಾರಿ ಮಾಡುವಾಗಲೂ ಕಮ್ಯುನಿಯನ್ನ ಯಾವ ಒಂದು ವಚನ ಓದ್ಕೊಳ್ತೇವೆ ಹೇಳಿ. ಯಾವ ಒಂದು ಪತ್ರಿಕೆ? ಮೊದಲನೇ ಕೊಂದವರ ಪತ್ರಿಕೆ 11ನೇ ಅಧ್ಯಾಯ 23ರಿಂದ 32ನೇ ವರ್ಷದವರೆಗೂ ನಾವು ನೋಡ್ತೇವಲ್ವಾ. 30ನೇ ವರ್ಷದವರೆಗೂ ನೋಡ್ತೇವೆ. ಯಾಕೆ ಹೇಳಿದೆ ಅಂದ್ರೆ ನಾವು ಕಮ್ಯುನಿಯನ್ನ ತುಂಬಾ ವರ್ಷದಿಂದ ಹೊಂದ್ಕೊಳ್ತಾ ಇದ್ದೇವೆ. ಆದ್ರೆ ಕಮ್ಯುನಿಯನ್ ತೆಗೆದುಕೊಳ್ಬೇಕಾದ್ರೆ ನಾವು ಯಾವ ವಚನ ಓದ್ಕೊಳ್ತೇವೆ ಅಂತ ಗೊತ್ತಿದ್ರೆ ನಾವು ಕಮ್ಯುನಿಯನ್ ತಗೊಂಡ್ರೆ ತುಂಬಾ ತಪ್ಪು ಕ್ರಿಯೆ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರೂ ತಿಳ್ಕೊಂಡಿರ್ಬೇಕು. ನಾವು ಕಮ್ಯುನಿಯನ್ ತೆಗೆದುಕೊಳ್ಬೇಕಾದ್ರೆ ಓದುವಂತ ವೇದ ಭಾಗ ಏನಾಗಿದೆ, 1 ಕೊರಿಂಥೀಯರ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 23ರಿಂದ 32ನೇ ವಚನದವರೆಗೂ ನಾವು ನೋಡುವುದಾಗಿರುತ್ತೇವೆ. ಈ ಒಂದು ವೇದ ಭಾಗ ನೋಡ್ಬೇಕಾದ್ರೆ ಆ ಒಂದು ವೇದ ಭಾಗದಲ್ಲಿ ಪೌಲನು ಬರೆಯುವಂತ ಒಂದು ಉದ್ದೇಶ, ಅನೇಕ ಉದ್ದೇಶಗಳು ಉಂಟು. ಆ ಒಂದು ಉದ್ದೇಶ ನಾವೇನ್ ನೋಡ್ತೇವೆ, ಕೊರಿಂಥ ಸಭೆಯಲ್ಲಿ ಕೊರಿಂಥ ಜನಗಳು ಆ ಒಂದು ಲಾರ್ಡ್ ಸಪ್ಪರ್ ಅಥವಾ ಕಮ್ಯುನಿಯನ್ ಅಥವಾ ಕರ್ತನ ಭೋಜನವನ್ನ ಅವರು ಅರ್ಥ ಮಾಡ್ಕೊಂಡೇ ಮಾಡ್ತಾ ಇದ್ರು. ಅವ್ರು ಏನ್ ಮಾಡ್ತಾ ಇದ್ರೆ ಆ ಒಂದು ಕರ್ತನ ಭೋಜನಕ್ಕೂ ಬೇರೆ ಭೋಜನಕ್ಕೂ ವ್ಯತ್ಯಾಸವೇ ಮಾಡ್ತಾ ಇದ್ರು. ನಾನು ಅನೇಕ ಸಾರಿ ಈ ವೇದ ಭಾಗವನ್ನು ಓದಿಸಿದ್ದೇನೆ. ಥ್ಯಾಂಕ್ಸ್ ಟು ಫರ್ಗೆಟಿಂಗ್, ಮರ್ತೋಗ್ಬಿಟ್ಟಿಲ್ಲ. ಆದ್ರೆ ನೀವು ನೋಡುವುದಾದ್ರೆ ನಾವು ನೋಡ್ತೀವಲ್ಲ, ಏನ್ ಮಾಡ್ತಾರಂತೆ, ಊಟ ತಗೊಂಡ್ಬಿಡ್ತಾರೆ. ಚೆನ್ನಾಗಿ ಸಾವುಕಾರಾಗಿರೋರು ಧನಿಕರು ನಾವು ತಿನ್ಬಿಡ್ತಾರೆ. ಅವ್ರ ಮೊದಲೇ ಬಡವರಿಗೋಸ್ಕರ ಕಾಯಲ್ಲ ಅಲ್ವಾ. ಈ ಒಂದು ವೇದಗಳನ್ನ ನಾವು ನೋಡ್ತೇವೆ. ಅಲ್ಲಿ ಯಾಕೆ ಪೌಲ ಬೈತಾನೆ, ಒಂದು ಉದ್ದೇಶ ಅಂದ್ರೆ ಅವರಿಗೆ ಅದು ಅರ್ಥನೇ ಆಗಿರ್ಲಿಲ್ಲ. ಅವರು ಬೇರೆ ಭೋಜನದೊಂದಿಗೆ ಅದು ಸಹ ಒಂದನ್ನು ಅನ್ಕೊಂಡ್ಬಿಟ್ಟಿದ್ರು. ಆದ್ರೆ
ಅವರ ಮಧ್ಯದಲ್ಲಿ ಆ ಭೇದಗಳಿತ್ತು. ಯಾಕಂದ್ರೆ ಅವರು ಒಬ್ಬರಿಗೊಬ್ಬರು ಕಾಳಜಿ ತೋರಿಸ್ತಾ ಇಲ್ಲ, ಒಬ್ಬರಿಗೊಬ್ಬರು ಹಂಚಿಕೊಳ್ತಾ ಇರ್ಲಿಲ್ಲ. ಆದ್ರಿಂದ ಪೌಲನು ಈ ಒಂದು ವೇದ ಭಾಗದಲ್ಲಿ ಬರೀತಾ ಇದ್ದಾನೆ, ಕರ್ತನ ಭೋಜನವಂದ್ರೆ ಏನು, ಕರ್ತನ ಭೋಜನ ಯಾವ ರೀತಿಯಾಗಿ ಮಾಡಬೇಕು, ಕರ್ತನ ಭೋಜನದ ಮುಖ್ಯತ್ವ ಏನು. ಈಗ ನಾವು ನೋಡಲು ಹೋಗುವಂತದ್ದು ದ ಇಂಪಾರ್ಟೆನ್ಸ್ ಆಫ್ ಲಾರ್ಡ್ ಸಪ್ಪರ್. ಕರ್ತನ ಭೋಜನದ ಮುಖ್ಯತ್ವವನ್ನು ನಾವು ನೋಡಲು ಹೋಗ್ತಾ ಇದ್ದೇವೆ. ಯಾಕೆ ನಾವು ದೇವ ಮಕ್ಕಳು ವಿಶ್ವಾಸಿಗಳು ಕರ್ತನ ಭೋಜನವನ್ನ ಮುಖ್ಯವೆಂದು ಎನಿಸಿಕೊಳ್ಳಬೇಕು? ವೈ ವಿ ಹ್ಯಾವ್ ಟು ಕನ್ಸಿಡರ್ ದ ಲಾರ್ಡ್ ಸಪ್ಪರ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದ್ರೆ 3 ಕಾರಣಗಳು ನೋಡುವುದಾಗಿದ್ದೇವೆ. ಮೊದಲನೇ ಕಾರಣ, ಈ ಒಂದು ಕರ್ತನ ಭೋಜನದಲ್ಲಿ ನಾವು ನಮ್ಮ ವಿಶ್ವಾಸವನ್ನ ಅರಿಕೆ ಮಾಡ್ತೇವೆ. ಏನ್ ಮಾಡ್ತೇವೆ? ನಾವು ವಿಶ್ವಾಸವನ್ನ ಅರಿಕೆ ಮಾಡ್ತೇವೆ. ಇಟ್ಸ್ ಅ ಡಿಕ್ಲರೇಷನ್ ಆಫ್ ಫೇತ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಮಗೆ ಇರುವಂತಹ ಒಂದು ನಂಬಿಕೆಯನ್ನು ನಾವು ಅರಿಕೆ ಮಾಡುವವರಾಗಿದ್ದೇವೆ. 1 ಕೊರಿಂಥ 11:26 ಹೇಳ್ತಾರೆ, ಕರ್ತನ ಮರಣವನ್ನ ನಾವೇನ್ ಮಾಡ್ಬೇಕಂತೆ? ಬರುವ ತನಕ ಪ್ರಸಿದ್ಧಿಪಡಿಸಬೇಕು. ಯಾವಾಗ ಕ್ವಶನ್ ಕೇಳಿದ್ರು ಸಹ ಅಷ್ಟೇ ನಾನು ನೋಡ್ತಾ ಇದ್ದೀನಿ. ಯಾಕಂದ್ರೆ ನಾನು ರಕ್ಷಣೆ ಬಂದ ನಂತರದಿಂದ ನಾನು ಇದೇ ಸಭೆಯಲ್ಲಿದ್ದೀನಿ. ಎಲ್ಲೋ ಅಲ್ಲಿ ಇಲ್ಲಿ ಮಾತ್ರ ಉತ್ತರ ಕೊಡ್ತಾರೆ, ಬೇರೆ ಎಲ್ಲರೂ ಉತ್ತರ ಕೊಡಲ್ಲ. ಆ ಉತ್ತರ ತಗೊಂಡ್ಬಿಟ್ಟು ನಾವು ಪ್ರೀಚ್ ಮಾಡೋ ಎಲ್ಲರೂ ಉತ್ತರ ಕೊಡ್ತಾ ಇದ್ದಾರೆ ಅನ್ಕೊಂತಾರೆ. ಯಾರು ಉತ್ತರ ಕೊಡ್ತೀರೋ ಅವ್ರು ಉತ್ತರ ಕೊಡಬಾರ್ದು, ಯಾವಾಗ್ಲೂ ಅವರೇ ಕೊಡ್ತಾ ಇರ್ಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಬೇರೆಯವರು ಬಾಯಿ ತೆಗಿಬೇಕು. ಅವ್ರಿಗೇನಾಗ್ಬಿಟ್ಟಿದೆ? ತೆಗಿತಾರೆ. ಜಾನಕಿ ಸಿಸ್ಟರ್ ಬಾಯಿ ತೆಗಿತಾರೆ, ಮೇರಿ ಆಂಟಿ ಬಾಯಿ ತೆಗಿತಾರೆ, ಜೋಡಿ ಬಾಯಿ ತೆಗಿತಾರೆ ಅಲ್ವಾ? ಹಲೋ, ಯೇಸು ಕ್ರಿಸ್ತನ ಕಾಣಲ್ಲ. ಏನ್ ನೋಡಕ್ ಬಂದ್ರಿ ಗೊತ್ತಾಗುತ್ತೆ? ಏನ್ ನೋಡಕ್ ಬರ್ತೀರಪ್ಪ? ಏಸಪ್ಪನ ವಾಕ್ಯವನ್ನ ಕೇಳಬೇಕಾದ್ರೆ ಗ್ರಹಿಸಿಕೊಳ್ಳುವಂತ ಮನಸ್ಸುಳ್ಳವರಾಗಿರಬೇಕು. ನಾವೇನ ಪ್ರಶ್ನೆ ಕೇಳಿದ್ರೆ ಗೊತ್ತಿದ್ರೆ ಬಾಯಿ ತೆಗೆದು ಹೇಳ್ಬೇಕು, ತಪ್ಪಾದ್ರೂ ಪರವಾಗಿಲ್ಲ. ನಾವೇನ್ ಶಿಕ್ಷೆ ಕೊಟ್ಬಿಡ್ತೀವ? ರೆಕಾರ್ಡಿಂಗ್ ಆಗುತ್ತೆ ಅಷ್ಟೇ, ಅದು ಏನು ಪರವಾಗಿಲ್ಲ. ಓಕೆನಾ? ಬಾಯಿ ತೆಗೆದು ಹೇಳ್ಬೇಕು. ಒಬ್ರಿಬ್ರೆ ಹೇಳ್ತಾ ಇರೋದಲ್ಲ. ಕಲಿಯೋದು ಮತ್ತೆ ನಾವೆಲ್ಲರೂ ಮೊದಲಾಗಿ ಏನ್ ನೋಡ್ತೇವೆ? ನಾವು ಆತನ ಇರುವಂತಹ ವಿಶ್ವಾಸವನ್ನ ಅರಿಕೆ ಮಾಡ್ತೇವೆ ಅಂತ ಹೇಳ್ಬೇಕಾದ್ರೆ 1 ಕೊರಿಂಥ 11:26 ಹೇಳ್ತಾರೆ, ನಾವು ಕರ್ತನ ಮರಣವನ್ನ ಪ್ರಸಿದ್ಧಿಪಡಿಸ್ತಾ ಇರ್ತೇವೆ. ಈ ಒಂದು ರೊಟ್ಟಿಯನ್ನು ತೆಗೆದುಕೊಳ್ಬೇಕಾದ್ರೆ ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು, ಆ ರೊಟ್ಟಿ ಏನನ್ನು ಸೂಚಿಸ್ತದೆ? ದೇಹವನ್ನ ಸೂಚಿಸ್ತದೆ. ಯಾರ ದೇಹ? ಯೇಸು ಕ್ರಿಸ್ತನ ಶರೀರವನ್ನ ಸೂಚಿಸ್ತಾರೆ. Hebrews 10:5 ಓದ್ಕೊಳ್ಳಿ. Let's read this verse. Hebrews chapter 10 verse 5. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯದಲ್ಲಿ 5ನೇ ವಚನ. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರ ಯಜ್ಞ ನೈವೇದ್ಯ ನಿಮಗೆ ಇಷ್ಟವಾಗಿರಲಿಲ್ಲ. ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ಈ ದೇಹವನ್ನೇ ಇಲ್ಲಿ ನಾವು ನೋಡುವಂತದ್ದು. ಯೇಸು ಕ್ರಿಸ್ತನಿಗೆ ದೇವರ ಈ ಲೋಕದಲ್ಲಿ ಬರುವಾಗ ಆತನೇ ದೇವರಾಗಿದ್ದರಿಂದಲೇ ಆತನಿಗೆ ದೇಹವನ್ನ ಸಿದ್ಧ ಮಾಡಿಕೊಟ್ಟನು. ಆಮೇಲೆ ಆ ದೇಹದಲ್ಲಿ ನಮ್ಮ ಎಲ್ಲಾ ಪಾಪಗಳನ್ನ ಅಕ್ರಮಗಳನ್ನ ಒತ್ತಂದವನಾಗಿ ಆ ದೇಹ ಆ ಶಿಲುಬೆ ಮೇಲೆ ಮರಣ ಹೊಂದಬೇಕಾಗಿತ್ತು. ಪ್ರಿಯರೇ, ನಮಗಾಗಿ ಒಂದು ಯಜ್ಞ ಬಲಿಯಾಗಿ ಒಪ್ಪಿಸಿಕೊಡಬೇಕಾಗಿತ್ತು. ಅದಕ್ಕಾಗಿ ದೇವರ ಆತನಿಗೆ ಒಂದು ದೇಹವನ್ನ ಸಿದ್ಧ ಮಾಡಿಕೊಟ್ಟರು. ಆತನಿಗೆ ಸರ್ವಾಂಗ ಹೋಮದಲ್ಲಿ ಇಷ್ಟವಿರಲಿಲ್ಲ. ಈಗ 50ನೇ ಅಧ್ಯಾಯದಲ್ಲಿ 50ನೇ ಕೀರ್ತನೆಯಲ್ಲಿ ಆತನಿಗೆ ಓಟದ ಕುರಿಯ ರಥವನ್ನು ಕುರಿತ ನಮ್ಮ ದೇವರು, ಅದು ಬೇರೆ ದೇವರು, ನಮ್ಮ ದೇವರಲ್ಲ. ನಮ್ಮ ದೇವರಿಗೆ ಆತನೇ ನಮಗೆ ರಥ ಕೊಡ್ಬೇಕಂತಾನೆ ಆ ಶಿಲ್ವೆ ಮೇಲೆ ಆತನು ಆ ಬಲಿಯಾಗಿ ಒಪ್ಪಿಸಿಕೊಟ್ಟನು. ನಾವು ತೆಗೆದುಕೊಳ್ಳುವಂತಹ ಈ ಒಂದು ದ್ರಾಕ್ಷ ಅಥವಾ ದ್ರಾಕ್ಷೆ ಒಂದು ಜ್ಯೂಸ್ ಇದೆಯಲ್ಲ, ವೈನ್, ಅದು ಯಾವ್ದು ತೋರಿಸ್ತದೆ? ಯೇಸು ಕ್ರಿಸ್ತನ ರಕ್ತವನ್ನ ತೋರಿಸುತ್ತದೆ. ಯೇಸು ಕ್ರಿಸ್ತನ ರಕ್ತ ಏನಾಗಿದೆ ಅಂದ್ರೆ ಆ ರಕ್ತದ ಮೂಲಕವಾಗಿ ದೇವರು ನಮಗೆ ಹೊಸ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಏನ್ ಮಾಡ್ಕೊಂಡಿದ್ದಾನೆ? ನಾವು ಈಗ ಜೀವಿಸುತ್ತಿರುವಂತಹ ಪ್ರತಿಯೊಬ್ಬ ವಿಶ್ವಾಸಿ ಈ ಲೋಕದಲ್ಲಿ ಹಳೆ ಒಡಂಬಡಿಕೆಯ ಸಂಬಂಧಪಟ್ಟವರ, ಹೊಸ ಒಡಂಬಡಿಕೆ ಸಂಬಂಧಪಟ್ಟವರ? ಹೊಸ ಒಡಂಬಡಿಕೆ ಸ್ಥಾಪಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಆ ಒಂದು ರಕ್ತವನ್ನು ನಮಗಾಗಿ ಕೊಟ್ಟಿದ್ದಾನೆ. ನಾವು ದೇವ್ರ ವಾಕ್ಯ ಹೇಳ್ತಾರೆ, ನೋಡ್ತಾರೆ, ಯೇಸು ಕ್ರಿಸ್ತನು ಹೇಳ್ತಾನೆ, ಆ ರೊಟ್ಟಿಯನ್ನು ತೆಗೆದುಕೊಂಡು ದ್ರಾಕ್ಷಾರಸ ತೆಗೆದುಕೊಂಡ ನಂತರ ಆತನು ಹೇಳ್ತಾನೆ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ. ಆತನ ಒಂದು ಮರಣವನ್ನ, ಆತ ನಮಗಾಗಿ ಕೊಟ್ಟಂತಹ ಯಜ್ಞ ಬಲಿಯನ್ನ ನಾವು ನೆನಪು ಮಾಡಿಕೊಳ್ಳುವುದಕ್ಕಾಗಿ ನಾವು ಇದನ್ನು ಮಾಡುವವರಾಗಿರುತ್ತೇವೆ. 1 ಕೊರಿಂಥ 15:3-4 ಓದಿ.
1 ಕೊರಿಂಥ 15:3 ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು. ಅದು ನಾನು ಸಹ ಕಲಿತುಕೊಂಡಿದ್ದೆ. ಅದೇನೆಂದರೆ ಶಾಸ್ತ್ರದಲ್ಲಿ ತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಮೂಡಲ್ಪಟ್ಟನು. ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ನಾ ಪಾಪಗಳ ನಿವಾರಣೆಗೋಸ್ಕರವಾಗಿ ಯೇಸು ಕ್ರಿಸ್ತನು ಸತ್ತನು. ಅದನ್ನು ನೆನಪಿಸಿಕೊಳ್ಳುವ ಹಾಗೆ ನಾವು ಈ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಬೇಕು. ಯಾವಾಗೆಲ್ಲ ನಾವು ಕರ್ತನ ಮೇಜಿನ ಮುಂಭಾಗ ಬರ್ತೇವೆ ಪ್ರಿಯರೇ, ನಾವು ಯಾವ್ದು ನೆನೆಸಿಕೊಳ್ಬೇಕು? ನನ್ನ ಪಾಪಕ್ಕೋಸ್ಕರವಾಗಿ ಯೇಸು ಸತ್ತಿದ್ದಾನೆ, ಆತನ ಪರಿಶುದ್ಧ ರಕ್ತವನ್ನು ನಮಗೆ ಕೊಟ್ಟಿದ್ದಾನೆ. ನಾವು ಅದನ್ನ ಮಾತ್ರ ನೆನೆಸ್ಕೊಂಡ್ರೆ ಸಾಲದು. ಯೇಸು ಕ್ರಿಸ್ತನು ಏನಾಗಿದ್ದಾನೆ, ಆತನು ಏನಾಗಿದ್ದನು ನಮಗಾಗಿ ಸಾಯ್ಬೇಕಾದ್ರೆ ನಾವು ತಿಳ್ಕೊಳ್ಬೇಕು ಪ್ರಿಯರೇ. ಫಿಲಿಪ್ಪ 2ನೇ ಅಧ್ಯಾಯದಲ್ಲಿ 6ನೇ ವಚನ ತುಂಬಾ ಚೆನ್ನಾಗಿ ಹೇಳಿದ್ರೆ 6-7 ನಾನು ಓದ್ತೇನೆ ನಿಮಗೋಸ್ಕರವಾಗಿ. ಆತನು ದೇವ ಸ್ವರೂಪನಾಗಿದ್ದರು ದೇವರಿಗೆ ಸರಿ ಸಮಾನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲನು ಎಂದೆನಿಸದೆ ತನ್ನನ್ನು ಬರುದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಷ್ಟನಾದನು. ದೇವರೇ ಆದಂತ ಯೇಸು ಕ್ರಿಸ್ತನು ದೇವರೇ ಆಗಿದ್ದನು. ಆತನು ದೇವರಿಗೆ ಸಮಾನಾದವನು. ಆದ್ರೂ ಸಹ ಆತನ ನಮಗಾಗಿ ಆ ಒಂದು ಪದವಿಯನ್ನು ಬಿಟ್ಟು ಈ ಒಂದು ಭೂಲೋಕಕ್ಕೆ ಆ ದೇಹವನ್ನ ಉತ್ತಮನಾಗಿ ನಮಗಾಗಿ ಶಿಲುಬೆ ಮೇಲೆ ಸತ್ತನು ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ನಮ್ಮನ್ನ ಆತನ ಪ್ರೀತಿ ಮಾಡಿದನಲ್ವಾ? ನಾವಾದರೂ ಮನುಷ್ಯರ ಪ್ರೀತಿಗೋಸ್ಕರ ಎಷ್ಟು ಹಂಬಲಿಸ್ತೇವೆ. ಆದ್ರೆ ಯೇಸಪ್ಪ ನನ್ನ ಅಷ್ಟೇ ಹೆಚ್ಚಾಗಿ ಪ್ರೀತಿ ಮಾಡಿದ್ದಾನಲ್ಲ. ನನಗಾಗಿ ಆತನು ಎಲ್ಲವನ್ನ ಬಿಟ್ಟು ಬಂದಿದ್ದಾನಲ್ಲ. ನನಗಾಗಿ ಆತನು ಆ ಶರೀರವನ್ನ ಹೊತ್ತವರಾಗಿ ನನ್ನ ಎಲ್ಲ ಪಾಪದ ಅಕ್ರಮಗಳನ್ನ ಒತ್ತಿಕೊಂಡನು. ಅದು ಮಾತ್ರ ನಾವು ಜ್ಞಾಪಿಸ್ಕೊಳ್ಬಾರ್ದು. ಮೊದಲನೇದಾಗಿ ಆತನ ಸಾವನ್ನು ಜ್ಞಾಪಿಸ್ಕೊಳ್ಬೇಕು. 2ನೇದಾಗಿ ಆತನು ಏನಾಗಿದ್ದನು ಅಂತ ಜ್ಞಾಪಿಸ್ಕೊಳ್ಬೇಕು. 3ನೇದಾಗಿ ನಾವು ನೋಡ್ತೇವೆ ದೇವರ ಪ್ರೀತಿ ಮತ್ತೆ ಯೇಸು ಕ್ರಿಸ್ತನ ಪ್ರೀತಿ. ದೇವರ ಪ್ರೀತಿ ಯೋಹಾನ 3:16 ಎಲ್ಲರೂ ಗೊತ್ತಿರುವಂತಹ ವಚನ ಏನದು? ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿದ್ರಲ್ವಾ? ಯೇಸು ಕ್ರಿಸ್ತನು ಯಾವ ರೀತಿ ಪ್ರೀತಿ ಮಾಡಿದ್ರು ನಮ್ಮನ್ನ? ಇಲ್ಲೇ ಕನ್ಫ್ಯೂಷನ್. ಯೋಹಾನ 15:13 ಹೇಳ್ತಾರೆ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ದೇವರು ನೇಮಿಸಿದನು, ದೇವರು ಆಲೋಚನೆ ಮಾಡಿಕೊಂಡು ಇನಿಷಿಯೇಟ್ ಮಾಡಿದನು. ಆದ್ರೆ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನೇ ಕೊಡುವುದರ ಮೂಲಕವೇ ತನ್ನ ಪ್ರೀತಿಯನ್ನ ಪ್ರಕಟ ಮಾಡಿದನು. ನಾವು ಮತ್ತೊಂದನ್ನು ಸಹ ನೆನ್ಸ್ಕೊಳ್ಬೇಕು. ಯಾವ್ದು ನೆನ್ಸ್ಕೊಳ್ಬೇಕು? ನಾವು ಕರ್ತನ ಮೇಜಿನ ಮುಂಭಾಗ ಬರಬೇಕಾದ್ರೆ 2 ಕೊರಿಂಥ 5:15 ಓದೋಣ. ಇಟ್ಸ್ ವೆರಿ ಇಂಪಾರ್ಟೆಂಟ್ ವರ್ಸ್. ಎಲ್ಲರೂ ಕೇಳಿಸ್ಕೊಳ್ಳಿ. 2 ಕೊರಿಂಥ 5:15. 5:15. 2 ಕೊರಿಂಥ 5:15. ರಕ್ಷಣಾ ಮಾರ್ಗದಲ್ಲಿ ಎಲ್ಲರಿಗೂ 2:5 ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯೂ ಆಗಿಯೂ ಇದ್ದಾನೆ. ಇಂಥ ಕಾರ್ಯಗಳಿಗೆ ಯಾರು ಯೋಗ್ಯ? ಸಾಕು. ರಕ್ಷಣಾ ಮಾರ್ಗದಲ್ಲಿರುವವರೆಲ್ಲರಿಗೂ, ನಾಶನ ಮಾರ್ಗದಲ್ಲಿರುವವರೆಲ್ಲರಿಗೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ಆಮೇಲೆ ಏನಾಗಿದ್ದೇವೆ? ಕ್ರಿಸ್ತನ ಪರಿಮಳವಾಗಿದ್ದೇವೆ. ಲೋಕದ ಪರಿಮಳ ಬೇಡ ನಾವು ಬೀರೋದು. ನಾವು ಯಾರಿಗ ಪರಿಮಳ ಬಿಟ್ಟರೆ ಕ್ರಿಸ್ತನ ಪರಿಮಳ ಬೀಳ್ಬೇಕು. ನಾವು ಯಾವ್ದನ್ನ ನೆನಪಿಸ್ಕೊಳ್ಬೇಕು? ಯೇಸು ಕ್ರಿಸ್ತನ ನಾನು ಜೀವಿಸ್ತಾ ಇದ್ದೇನೆ. ಈ ದಿನ ನಾನು ಯೇಸು ಕ್ರಿಸ್ತನ ಜೀವಿಸ್ತಾ ಇದ್ದೇನೆ, ಆತನಿಗಾಗಿ ಜೀವಿಸ್ತೇನೆ. ರಕ್ಷಣೆ ಇರೋರಿಗೋಸ್ಕರವಾಗೂ ನಾಶನ ಮಾರ್ಗದಲ್ಲಿ ಇರೋರಿಗೋಸ್ಕರವಾಗಿಯೂ ಇಬ್ಬರಿಗೋಸ್ಕರವಾಗಿ ನಾವು ಕ್ರಿಸ್ತನ ಜೀವಿಸ್ತಾ ಇದ್ದೇವೆ ಪ್ರಿಯರೇ. ಅನೇಕ ನಾವು ಅನ್ಕೊಂಡ್ಬಿಡ್ತೇವೆ ನಾವು ಅವಿಶ್ವಾಸಿ ಮುಂದೆ ಮಾತ್ರ ವಿಶ್ವಾಸಿಗಳಾಗಿ ಏಸಪ್ಪನ ಮಕ್ಕಳಾಗಿ ಸರಿಯಾಗಿ ಜೀವಿಸಬೇಕು ಅಂತ. ಅಲ್ಲ ಪ್ರಿಯರೇ, ವಿಶ್ವಾಸಿಗಳ ಮಧ್ಯದಲ್ಲೂ ಸಹ ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿಯೇ ಜೀವಿಸಬೇಕು. ಯಾಕೆ ಅನೇಕ ಸಾರಿ ನಾವು ತಪ್ಪನ್ನ ಮಾಡ್ತೇವಲ್ವಾ? ಈ ಎಲ್ಲವನ್ನ ನಾವು ಜ್ಞಾಪಕ ಮಾಡಿಕೊಳ್ಬೇಕು. ಇದೆಲ್ಲವ ನಾವು ಕರ್ತನ ಮೇಜಿಗೆ ಬರಬೇಕಾದ್ರೆ ಜ್ಞಾಪಕ ಮಾಡ್ಕೊಳ್ಬೇಕು. ಕಮ್ಯುನಿಯನ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಈ ಒಂದು ಕಮ್ಯುನಿಯನ್ ಮುಖ್ಯವಾಗಿದೆ. ಯಾಕೆಂದ್ರೆ ನಾವು ವಿಶ್ವಾಸ ಅರಿಕೆ ಮಾಡ್ತೇವೆ. ಯಾರಲ್ಲಿ ನಾವು ವಿಶ್ವಾಸ ಇದ್ದೇವೆ? ಕ್ರಿಸ್ತನಲ್ಲಿ. ಯೇಸು ಕ್ರಿಸ್ತನು ಮುಖ್ಯವಾದವನು, ಆದ್ದರಿಂದಲೇ ಕಮ್ಯುನಿಯನ್ ಸಹ ಮುಖ್ಯವಾದದ್ದು. ಯಾವತ್ತೂ ನಾವು ಅಸರೆಯಿಂದಾಗಲಿ ಗೊತ್ತಲ್ಲ ರುಟೀನ್ ಆಗಲಿ ನಾವು ಕರ್ತನ ಭೋಜನವನ್ನು ತೆಗೆದುಕೊಳ್ಬಾರ್ದು. ಯೇಸು ಕ್ರಿಸ್ತನು ಮುಖ್ಯವಾದವನಾಗಿದ್ದಾನೆ. 2ನೇದಾಗಿ ಯಾಕೆ ನಾವು ವಿಶ್ವಾಸಿಗಳಿಗೆ ಮಕ್ಕಳಿಗೆ ಈ ಒಂದು ಕಮ್ಯುನಿಯನ್ ಮುಖ್ಯವಾಗಿದೆ ಅಂದ್ರೆ,
ಡೆಮಾನ್ಸ್ಟ್ರೇಷನ್ ಆಫ್ ಫೆಲೋಶಿಪ್ ವಿತ್ ಒನ್ ಅನದರ್, ಅನ್ಯೋನ್ಯತೆಯನ್ನು ತೋರಿಸುವಂಥದ್ದು, ಒಬ್ಬರಿಗೊಬ್ಬರಿಗಿರುವಂತ ಅನ್ಯೋನ್ಯತೆ. ನಾವು ಈ ಕಮ್ಯುನಿಯನ್ ಯಾವಾಗಲೂ ಒಟ್ಟಾಗಿ ತೆಗೆದುಕೊಳ್ತೇವೆ ತಾನೆ? ಯಾಕೆ ಒಟ್ಟಾಗಿ ತೆಗೆದುಕೊಳ್ತೇವೆ? ಬೇರೆ ದಾರಿ ಇಲ್ಲ, ಅದಕ್ಕೆ ತಗೊಳ್ತೀವ. ಯಾಕೆ ಹೇಳಿ? ಒಬ್ಬರಿಗೊಬ್ಬರಿಗೆ ಅನ್ಯೋನ್ಯತೆ ತೋರಿಸುವುದಕ್ಕಾಗಿ ನಾವು ತೆಗೆದುಕೊಳ್ಳೋದು. ಅದಕ್ಕಾಗಿಯೇ ನಾವು ಅನೇಕ ಸಾರಿ ನಾನು ಹೇಳಿದ್ದೇನೆ, ಕೊರೋನಾ ಬಂದಾಗ ನಾವು ಮನೆಯಲ್ಲೇ ಇದ್ವಿ, ನಾನು ಕಮ್ಯುನಿಯನ್ನ ಮನೆ ಕಳ್ಸಿಕೊಟ್ಟಿಲ್ಲ. ಅನೇಕರು ನನಗೆ ಹೇಳಿದ್ರು, ಆದ್ರೆ ನನಗೆ ಅದು ಕನ್ವಿಕ್ಷನ್ ಇಲ್ಲ, ನನಗೆ ಇಷ್ಟನೇ ಇಲ್ಲ. ಯಾಕಂದ್ರೆ ಕಮ್ಯುನಿಯನ್ ಅನ್ನುವಂಥದ್ದು ಆ ಒಂದು ಯೇಸು ಕ್ರಿಸ್ತನ ಶರೀರದ ಆ ಒಂದು ಕರ್ತನ ಮೇಲೆ ಬರುವಂತದ್ದು, ಒಟ್ಟಾಗಿ ಬರುವಂತದ್ದು. ದಟ್ ಶೋಸ್ ದ ಫೆಲೋಶಿಪ್ ಬಿಟ್ವೀನ್ ಈಚ್ ಅದರ್. ಅದು ನಮ್ಮನ್ನು ಅನ್ವಯನ ತೋರಿಸುವಂತದ್ದು ಪ್ರಿಯ. ಅದಕ್ಕೋಸ್ಕರವಾಗಿ ನಾವೇನ್ ಮಾಡ್ಬೇಕು? ಒಟ್ಟಾಗಿ ಒಂದು ತೆಗೆದುಕೊಳ್ತೇವೆ. ಅದೇ ತಪ್ಪನ್ನ ಕೊರಿಂಥ ಸಭೆಯಲ್ಲಿ ಮಾಡಿದ್ರು. ನೀವು ಅದೇ 11ನೇ ಅಧ್ಯಾಯ 17-22 ವಚನ ಓದಿ ನೋಡುವುದಾದ್ರೆ, ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು? ಅನ್ಯೋನ್ಯತೆನೇ ಇರ್ಲಿಲ್ಲ ಒಬ್ರಿಗೊಬ್ರು. ನೀನ್ ಯಾರೋ, ನಾನ್ ಯಾರೋ ಅಲ್ಲ, ನನಗಿದೆ ದುಡ್ಡು, ನಾ ಚೆನ್ನಾಗಿ ತಗೊಂಡು ಬಿರಿಯಾನಿ ನಾ ತಿನ್ಬಿಡ್ತೀನಿ, ನಿನ್ಗೆ ರೊಟ್ಟಿ ತಗೊಂಡು ರೊಟ್ಟಿ ತಿನ್ಕೋ. ಹೇಗಿದೆ ಹೇಳಿ? ಆ ಒಂದು ಅನ್ಯೋನ್ಯತೆ ಇದ್ದೇ ಇತ್ತು. ಯಾವಾಗ ಅನ್ಯೋನ್ಯತೆ ಅಂತ ಹೇಳ್ತೀವೋ ಪ್ರಿಯರೇ, ಫೆಲೋಶಿಪ್ ಇಸ್ ನಥಿಂಗ್ ಬಟ್ ಶೇರಿಂಗ್ ಅಂಡ್ ಕೇರಿಂಗ್ ಅಲ್ವಾ? ಅನ್ಯೋನ್ಯತೆ ಅನ್ನುವಂಥದ್ದು ಒಬ್ಬರಿಗೊಬ್ರು ಹಂಚಿಕೊಳ್ಳುವಂಥದ್ದು ಮತ್ತೆ ಒಬ್ಬರಿಗೊಬ್ರು ಕಾಳಜಿ ತೋರಿಸುವಂಥದ್ದು. 1 ಕೊರಿಂಥ 10:16-17. 1 Corinthians 10:16-17. ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲ್ಗೊಳ್ಳಲಾಗಿದೆ ಎಂಬುದನ್ನು ಸೂಚಿಸುತ್ತದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲ್ಗೊಳ್ಳಲಾಗಿರುವುದೆಂಬುದನ್ನು ಸೂಚಿಸುತ್ತದಲ್ಲವೇ? ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಲ್ಲಿದ್ದೇವೆ. ಯಾಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕ್ಕೊಂಡು ತಿನ್ನುತ್ತೇವೆ. ಕ್ರಿಸ್ತನ ರಕ್ತವು ಸೂಚಿಸುವಂತ ಪಾತ್ರೆ, ಆತನ ದೇಹ ಸೂಚಿಸುವಂತ ರೊಟ್ಟಿ ಅಲ್ವಾ? ನಾವು ಅದನ್ನ ಒಟ್ಟಾಗಿ ತೆಗೆದುಕೊಳ್ಳುವುದಾಗುತ್ತೆ. ನಾವು ನಮ್ಮ ಸಭೆಯಲ್ಲಿ ಮಾಡ್ತಾ ಇದ್ವಲ್ಲ, ಅದೇ ಮೊದಲೇ ಅದು ಪೀಸ್ ಮಾಡಿ ಇಟ್ಬಿಡ್ತಾರೆ. ನಾವು ಮೊದಲೇ ಹೇಳಿದ್ದೀನಿ, ಕೆಲವೊಂದು ಸಭೆಗಳಲ್ಲಿ ರೊಟ್ಟಿ ತೆಗೆದು ಮುರಿದು ಕೊಡ್ತಾರೆ. ಒಂದೇ ರೊಟ್ಟಿಲೇ ಮುರಿದು ಕೊಡ್ತಾರೆ. ಯಾಕೆ? ಅದೇನ್ ತೋರಿಸುತ್ತಂದ್ರೆ ನಾವು ಒಂದಾಗಿದ್ದೇವೆ, ಹಂಚ್ಕೊಳ್ತೇವೆ, ಶೇರ್ ಮಾಡ್ತೇವೆ ಅಂತ ತೋರಿಸೋದಕ್ಕಾಗಿರ್ತೇವೆ. ಈ ಒಂದು ರೊಟ್ಟಿಯನ್ನ, ಈ ದ್ರಾಕ್ಷಾರಸವನ್ನ ನಾವು ಒಟ್ಟಾಗಿ ತೆಗೆದುಕೊಳ್ಬೇಕಾದ್ರೆ ಮತ್ತೊಂದನ್ನ ನಾವು ಚೆನ್ನಾಗಿ ತಿಳ್ಕೊಂಡಿರ್ತೇವೆ. ಏನಂದ್ರೆ, ನನ್ನೊಂದಿಗಿರುವಂತ ವಿಶ್ವಾಸಿಯ ವ್ಯಾಲ್ಯೂ ನನಗೆ ಚೆನ್ನಾಗಿ ಗೊತ್ತಿರ್ಬೇಕು. ಆತನು ಏನಾಗಿದ್ದಾನೆ ಅಂತ ನಾನು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಸ್ವಲ್ಪ ಯೋಚನೆ ಮಾಡಿ, ನಾವು ವಿಶ್ವಾಸಿಯಾಗಿದ್ದೇವೆ, ನಾವು ವಿಶ್ವಾಸಿಯೊಂದಿಗೆ ಕೂತ್ಕೊಂಡಿದ್ದೇವೆ. ಪಕ್ಕದವ್ರು ನೋಡಿ, ಯಾರ ಪಕ್ಕದಲ್ಲಿ ಯಾರು ಅಕ್ಷರ ಆಗಿಲ್ಲ ಅಲ್ಲ, ಎಲ್ಲರೂ ಇದ್ದಾರೆ. ಎಲ್ಲ ಪಕ್ಕದಲ್ಲಿ ನಾವು ಇದ್ದೇವೆ. ನಮಗೆ ನಮ್ಮ ಜೊತೆ ಇರುವಂತಹ ವಿಶ್ವಾಸಿಯ ಒಂದು ಮೌಲ್ಯ ಗೊತ್ತಿರಬೇಕು, ವ್ಯಾಲ್ಯೂ ಗೊತ್ತಿರಬೇಕು. ಈಗ ವಚನ ಹೋಗಿ ನೋಡುವುದಾದ್ರೆ 1 ಪೇತ್ರ 1:18-19 ಓದಿ ಒಬ್ರು ಯಾರಾದೊಬ್ರು. 1 ಪೇತ್ರ 1:18-19. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದ ಪೂರ್ಣಾಂಗವಾದ ಯಜ್ಞ ಕುರಿಯ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ? ನಾವೆಲ್ಲರೂ ಅಷ್ಟೇ ಯೇಸು ಕ್ರಿಸ್ತನ ಪೂರ್ಣಾಂಗವಾದ ಪರಿಶುದ್ಧವಾದ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೇವೆ. ನಾವೆಲ್ಲರೂ ಅಷ್ಟೇ ಅಲ್ವಾ? ಯಾರೆಲ್ಲ ವಿಶ್ವಾಸಿಗಳಾಗಿದ್ದಾರೋ, ಯೇಸಪ್ಪನ ಅಂಗೀಕರಿಸಿಕೊಂಡು ಆತನ ತನ್ನ ಸ್ವಂತ ರಕ್ಷಕನಾಗಿ ತನ್ನ ಒಂದು ಕರ್ತನಾಗಿ ಯಾರೆಲ್ಲ ಅಂಗೀಕರಿಸಿಕೊಂಡಿದ್ದಾರೋ, ಯಾರೆಲ್ಲ ಆತನ ಒಂದು ಆಜ್ಞೆಗೆ ವಿಧಿಯರಾಗಿ ಭಿಕ್ಷಾಸನ ತೆಗೆದುಕೊಂಡಿದ್ದಾರೋ, ಅವರೆಲ್ಲರೂ ಯೇಸು ಕ್ರಿಸ್ತನ ರಕ್ತದಿಂದ ಏನಾಗಿದ್ದಾರೆ? ತೊಳೆಯಲ್ಪಟ್ಟಿದ್ದಾರೆ. ನಾವೆಲ್ಲರೂ ವಿಮೋಚಿಸಲ್ಪಟ್ಟಿದ್ದೇವೆ. ಆಗ ಒಬ್ಬ ವಿಶ್ವಾಸಿ ಇನ್ನೊಬ್ಬ ವಿಶ್ವಾಸಿನ ಯಾವ ರೀತಿಯಾಗಿ ನೋಡ್ಬೇಕು? ಯಾವ ರೀತಿಯಾಗಿ ನೋಡ್ಬೇಕ್ರಿ? ಆತ ಏನಾಗಿದ್ದಾನೆ ಅಂತ ನೋಡ್ಬೇಕು. ವಿಮೋಚಿಸಲ್ಪಟ್ಟಿದ್ದಾನೆ. ನಾನು ಯಾರ ನೋಡ್ಬೇಕಾದ್ರೆ ವಿಮೋಚಿಸಲ್ಪಟ್ಟಿದ್ದಾರೆ. ನಾವು ಈ ವಿಷಯ ಏನ್ ಮಾಡ್ತೀವಿ? ಹ್ಯೂಮನ್ ಆಗ್ತಾ ಯೋಚನೆ ಮಾಡ್ತೀವಿ, ಮನುಷ್ಯರಾಗಿ ಯೋಚನೆ ಮಾಡ್ಬಿಡ್ತೀವಿ. ನಾನು ನೋಡ್ರೆ
ಇವಾಗ ಮನುಷ್ಯನಾಗಿ ಮೇಲೆ ನೋಡ್ಬಿಟ್ಟು ಅನ್ಕೊಂಡ್ಬಿಡ್ತೀವಿ ನಾವು, ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಇಷ್ಟು ಹೋದ್ರೆ ಅಷ್ಟು ಹೋದ್ರೆ ಅಷ್ಟು ದುಡ್ಡಿದೆ ಇಷ್ಟು ದುಡ್ಡಿದೆ ಅಂತ ನೋಡ್ತೀವಿ ನಾವು. ಯಾವಾಗಲೂ ಹಂಗೆ ನೋಡೋದಲ್ಲ ಮನುಷ್ಯರು. ಆದ್ರೆ ಇಲ್ಲಿ ನಾವು ಕರ್ತನ ಮೇಜಿನ ಮುಂಭಾಗ ಬರುವಾಗ ನಾವು ಯಾವ್ದು ನೆನ್ಸ್ಕೊಳ್ಬೇಕು, ಯಾಕೆ ನಾವು ಫೆಲೋಶಿಪ್ ಅಲ್ಲಿ ಬಂದಿದ್ದೇವೆ, ಒಂದು ಕರ್ತನ ಮೇಜು ನಮ್ಗೆ ತೋರಿಸಿಕೊಳ್ಳುವಂತದ್ದೇನು ಆ ಒಂದು ಫೆಲೋಶಿಪ್. ಆ ಫೆಲೋಶಿಪ್ ಅಲ್ಲಿ ಏನ್ ತೋರ್ತದೆ, ನನ್ನೊಂದಿಗೆ ಇರುವಂತಹ ವಿಶ್ವಾಸಿಯ ಮೌಲ್ಯ ನಾನು ತಿಳ್ಕೊಂಡಿರ್ಬೇಕು ಬೇರೆ, ಅವರು ಸಹ ಬಿಡುಗಡೆ ಆದಂತ ವಿಮೋಚಿಸಲ್ಪಟ್ಟಂತವರು ಎಂದು. ಎರಡನೇದಾಗಿ ಏನ್ ಅನ್ಕೊಬೇಕು ನಾವು, 1 ಕೊರಿಂಥ 6:20 ಓದಿ. 1 ಕೊರಿಂಥ 6:20. 1 Corinthians 6:20. ನೀವು ಗ್ರಹಕ್ಕೆ ಕೊಲ್ಲಲ್ಪಟ್ಟವರು, ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಚಾರಪಡಿಸಿರಿ. ನೀವು ಇನ್ನೊಬ್ರು ನೋಡ್ಬೇಕಾದ್ರೆ ಏನಂತ ನಾವು ಅನ್ಕೋಬೇಕು, ಕೈಗೆ ಕೊಲ್ಲಲ್ಪಟ್ಟವರು. ನಾನು ಶಿವ ನೋಡ್ಬೇಕಾದ್ರೆ ಕೈಗೆ ಕೊಲ್ಲಲ್ಪಟ್ಟವರು. ಅವ್ರು ಸ್ವಂತ ಅಲ್ಲ, ಅವರು ಟೋಳಿ ಸ್ವಂತ ಅಲ್ಲ, ಅವರು ಪ್ರಿಸಿದ ಸ್ವಂತ ಅಲ್ಲ ಬ್ರದರ್, ಸ್ವಂತಾನೇ ಅವರು. ಶೀಲಾ ಅವರಿಗೆ ಸ್ವಂತ, ಅವ್ರ ಸ್ವಂತ ಆಗ ಮುಂಚೆ ಯಾರು ಸ್ವಂತ, ಏಸರಿಗೆ ಸ್ವಂತ. ಆಮೇಲೆ ಆ ರೀತಿ ನಾವು ನೋಡ್ಬೇಕು. ಅದು ನಾವು ಹ್ಯೂಮನ್ ಆಗಿ ನೋಡ್ತೀವಲ್ಲ, ಮನುಷ್ಯರಾಗಿ ನೋಡ್ತೇವೆ. ವಿಶ್ವಾಸ ನೋಡ್ಬೇಕಾದ್ರೆ ನಾವು ತೂಕ ಮಾಡೋದು ವ್ಯತ್ಯಾಸವಾಗಿರ್ತದೆ ಅಲ್ವಾ. ಅವ್ರು ಹಾಕೋ ಬಟ್ಟೆ, ಅವ್ರು ಮಾಡೋ ಕಾರ್ಯಗಳು, ಅವ್ರಿಗಿರುವಂತ ಆಸ್ತಿ ಪಾಸ್ತಿ, ಅವ್ರಿಗಿರುವಂತ ಬ್ಯಾಂಕ್ ಬ್ಯಾಲೆನ್ಸ್, ಅವ್ರು ಬರುವಂತ ವಾಹನಗಳನ್ನ ನೋಡಿ ನಾವು ಅವ್ರನ್ನ ತೂಕ ಮಾಡ್ತೇವೆ. ವಿಶ್ವಾಸ ಆದವರು ತಪ್ಪು ಬೇರೆ, ಅದನ್ನೇ ನಾವು ನೋಡ್ತೇವೆ. ಫೆಲೋಶಿಪ್ ಅನ್ಬೇಕಾದ್ರೆ ನಾವು ಬೇರೆಯವರ ನೋಡುವಂತ ವಿಧಾನ ಸಹ ನಾವು ಸರಿ ಮಾಡ್ಕೋಬೇಕು. ವಿಶ್ವಾಸಿ ನೋಡ್ಬೇಕಾದ್ರೆ ಅವ್ರು ಬಿಡುಗಡೆ ಆದವರು, ಅವ್ರು ಕೈಗೆ ಕೊಡಲ್ಪಟ್ಟವರು, ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದಿಂದ ಅವರು ಕೈ ಕೊಡಲ್ಪಟ್ಟವರಾಗಿದ್ದಾರೆ. ಪೌಲ ಎಷ್ಟು ಚೆನ್ನಾಗಿ ಹೇಳ್ತಾನೆ ಈ ವಚನದಲ್ಲಿ ಅಂದ್ರೆ, ಎಫೆಸ 4:4-6 ಎರಡು ತೆಗೆದುಕೊಳ್ಳಿ. ಎಫೆಸ 4:4-6, ಎಫಿಷಿಯನ್ಸ್ 4:4-6. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನ ಹೊಂದಿದವರು, ಒಂದೇ ಪದವಿಯನ್ನ ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸೆಯೂ ಒಂದೇ, ಜ್ಞಾನ ದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿಯೂ ವಾಸಿಸುವವನು ಆಗಿದ್ದಾನೆ. ಎಷ್ಟು ಒಂದೇ ಇದೆ ಗೊತ್ತಲ್ಲಿ ನೋಡಿ, ಎಷ್ಟು ಒಂದೇ ಇದೆ ಅಂತ ಆ ವಚನಗಳಲ್ಲಿ. ಒಂದೇ ದೇಹ, ಒಂದೇ ಆತ್ಮ, ಒಂದೇ ಪದವಿ, ಒಂದೇ ಕರ್ತನು, ಒಂದೇ ಭರವಸೆ, ಒಂದೇ ಜ್ಞಾನ ದೀಕ್ಷೆ, ಒಂದೇ ದೇವರು. ನಮ್ಮೆಲ್ಲರಿಗೂ ಒಂದೇ ಪ್ರಿಯ, ಕಾಮನ್ ಆಗಿರುವಂತದ್ದು ಎಲ್ಲಾ ವಿಶ್ವಾಸಿಗೂ. ಅದಕ್ಕಾಗಿ ನಮ್ಮಲ್ಲಿ ಭೇದ ಭಾವ ಇರಬಾರದು. ಹೃದಯ ಪೂರ್ವಕವಾಗಿ ಹೃದಯದಲ್ಲಿ ಯಾವುದನ್ನು ಇಟ್ಟುಕೊಳ್ಳದೆ ನೀವು ಬೇರೆಯವರಿಗೆ ಪ್ರೇಸ್ ದ ಲಾರ್ಡ್ ಹೇಳ್ಬೇಕು. ಎಷ್ಟು ಜನ ಹತ್ರ ಹೇಳಿದ್ರಿ, ಧೈರ್ಯ ಕೈ ಎತ್ತಿ ನೋಡೋಣ ಅಲ್ವಾ. ಅವ್ರನ್ನ ತೂಕ ಮಾಡಿದೆ, ಅವ್ರು ಏನಾದ್ರೂ ಆಗಿರ್ಲಿ ನಾನು ಒಂದೇ ರೀತಿಯಾಗಿ ಅವ್ರನ್ನ ನೋಡ್ತೇನೆ ಅಂತ ಅಲ್ವಾ. ನಾವು ಈ ಫೆಲೋಶಿಪ್ ಅಲ್ಲಿ ಅಂತ ಹೇಳ್ಬೇಕಾದ್ರೆ ನಾವು ಬೇರೆಯವರೊಂದಿಗೆ ಅನ್ಯೋನ್ಯತೆ ಇರ್ತೇವೆ ಅನ್ಬೇಕಾದ್ರೆ ನಮಗೆ ಬಾಧ್ಯತೆಗಳುಂಟು. ಏನುಂಟು? ಏನ್ ಬಾಧ್ಯತೆ ನೋಡೋಣ. 1 ಯೋಹಾನ 3:17. 1 John 3:17. 1 ಯೋಹಾನ 3:17 ಓದಿ. ಈ ಲೋಕದ ಸಂಪತ್ತುಳ್ಳ ಯಾವನಾಗಲಿ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದುಂಟೆ. ನಾವು ಕರ್ತನ ಭೋಜನ ಸ್ವೀಕರಿಸಲು ಬರುವಾಗ ಪ್ರಿಯರೇ ನಮಗೆ ಒಂದು ಕಮಿಟ್ಮೆಂಟ್ ಉಂಟು, ಅಥವಾ ನಮಗೆ ಬಾಧ್ಯತೆ ಉಂಟು. ಅದೇನು? ನಮಗೆ ದೇವರು ಈ ಲೋಕದ ಐಶ್ವರ್ಯವನ್ನು ಕೊಟ್ಟಿದ್ದಾನೆಂದ್ರೆ, ಬೇರೆಯವರು ಕೊರತೆ ಇದ್ದಾರೆಂದ್ರೆ ನಾವು ಅವರಿಗೆ ಕರುಣೆಯನ್ನ ತೋರಿಸಬೇಕು. ಯಾವ್ದು ತೋರಿಸಬೇಕು? ನಾನು ಈ ಒಂದು ಡಿಸೆಂಬರ್ 1st ಡೇ ನಾನು ಟೀಚ್ ಮಾಡ್ತಾ ಇದ್ದಾಗ ಡೂಯಿಂಗ್ ಗುಡ್ ಬಗ್ಗೆ ಮಾತಾಡಿದೆ. ಗಲಾತ್ಯ 6ನೇ ಅಧ್ಯಾಯದಲ್ಲಿ ಒಳ್ಳೆಯದನ್ನ ಮಾಡುವುದಕ್ಕೆ ನಾವೇನ್ ಮಾಡಬೇಕು, ಬೇಸರಗೊಳ್ಳಬಾರದು ಎಂಬ ಆ ಒಂದು ವಾಕ್ಯದ ಮೇಲೆ ನಾನು ಮಾತಾಡಿದೆ. ಯಾಕಂದ್ರೆ ಆ ವಾಕ್ಯವನ್ನೇ ದೇವರು ನಾನು ಈ ಡಿಸೆಂಬರ್ ಮಂತಲ್ಲಿ ಕೊಟ್ಟಿದ್ದು. ನಾವು ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡಬೇಕಾದ್ರೆ ನಾವು ಬೆಲೆಯನ್ನ ಕೊಯ್ಯುವವರಾಗಿರುತ್ತೇವೆ ಎಂದು. ಅಲ್ಲಿ ಅದಕ್ಕಂತ ನಾನು ಹೇಳಿದೆ. ಇವಾಗ ನಾವೇನಿದೆ, ಸಂಪತ್ತುಳ್ಳವರು, ಈ ಲೋಕ ಸಂಪತ್ತಿರುವವರು ಇಲ್ಲೇ ಇರೋದೇ ಕರುಣೆ ತೋರಿಸಿ ಕೊಡ್ಬೇಕು ಅಲ್ವಾ. ಈ ಕೊಡ್ಬೇಕು ಅನ್ಬೇಕಾದ್ರೆ ಅಲ್ಲಿ ಒಂದು ಕಾರ್ಯ ಇದೆ. ಅದೇನ್ ಮಾಡಬೇಕಂದ್ರೆ ಡಿಸರ್ನ್ಮೆಂಟ್ ಬೇಕು. ಏನ್ ಬೇಕು? ವಿವೇಚನೆ ಬೇಕು. ನಾನು ಕೊಡ್ತಾನೇ ಇರ್ತೀನಿ, ಅವ್ರು ತಗೋತಾನೇ ಇರ್ತಾರೆ, ಅವ್ರು ಯಾವತ್ತೂ ಉದ್ಧಾರ ಆಗಲ್ಲ ಅಂದ್ರೆ ಕೊಡ್ಲೇಬಾರ್ದು. ಆಮೇಲೆ ಅರ್ಥ ಆಯ್ತೇನ್ರಿ? ಅಲ್ಲ ಮತ್ತೆ ಕೊಡ್ಲೇಬಾರ್ದು ಅಂದ್ರೆ ನೀವೇನಲ್ಲ. ವಾಟ್ ಈಸ್ ದಿಸ್? ಕಟ್ಟ ಹೇಳೋದು ನೋಡಿ, ದೇವ್ರ ಬಗ್ಗೆ ಕಟ್ಟ ಹೇಳ್ತಾರೆ.
ಬೆಳೆಯಲ್ಲ ಅಂದ್ರೆ ಕೊಡ್ತಾನೆ ಇರ್ಬೇಕೇನ್ರಿ? ಕೊಡ್ಬಾರ್ದು. ಅದಕ್ಕೆ ವಿವೇಚನೆ ಇರ್ಬೇಕು ಅನ್ನೋದು. ಅದೇ ಸಮಯದಲ್ಲಿ ನಮ್ಮ ಹುಡ್ಕೊಂಡು ಯಾರೋ ಬಂದ್ರು ಊಟಕ್ಕೂ ಇಲ್ಲ ಅನ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಒಂದು ಬಿರಿಯಾನಿ ಪ್ಯಾಕೆಟ್ ಅಂತ ಕೊಡ್ಬೇಕು. ಸಮಾಧಾನ ತೃಪ್ತಿ ಆಗಿ. ದಿನ ನಾನು ಬಿರಿಯಾನಿ ಕೊಡ್ತೀನಿ ಅಂದ್ರೆ ಅವ್ರು ಏಸಪ್ಪನ ಹತ್ರ ಬರಲ್ಲ, ಏಸಪ್ಪನ ಬೆಳೆಯಲ್ಲ. ಅವ್ರು ಈ ಲೋಕದಲ್ಲಿ ಏನಾಗ್ತಾರೆ ಗೊತ್ತಾ? ಸೋಂಬೇರಿಗಳಾಗ್ತಾರೆ ಅಲ್ವಾ? ಲೇಸಿ ಆಗುತ್ತೆ. ನಾವು ನಮ್ಮೊಂದಿಗೆ ವಿಶ್ವಾಸಿಗೆ ಬರೀ ಲೋಕದ ಕಾರ್ಯ ಮಾತ್ರ ಹೇಳಲಾಗ್ತಿದ್ದಾರೆ. ಈ ವಚನ ಓದಿಕೊಳ್ಳೋಣ. 1 ಥೆಸಲೋನಿಕ 5:11 ಓದಿ. ಅಲ್ಲಿ ಇನ್ನೇನು ಅವರಿಗೆ ಬಾಧ್ಯಸ್ಥರಾಗಿದ್ದೇವೆ, ಏನ್ ಮಾಡ್ಬೇಕು ಅಂತ ಬಾಧ್ಯತೆ ಇದೆ ನಮಗೆ. 1 ಥೆಸಲೋನಿಕ 5:11. 1 Thessalonians chapter 5:11. ಆದುದರಿಂದ ನೀವು ಈಗ ಮಾಡುತ್ತಿರುವ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತಾ ಇರಿ. ಆಮೇಲೆ ನಾನು ಬೇರೆಯವರಿಗೆ ಯಾವುದೇ ಸಹಾಯ ಮಾಡಬೇಕು? ಆತ್ಮಿಕ ಜೀವಿತಕ್ಕೂ ಸಹಾಯ ಮಾಡಬೇಕು. ನಾನು ಅವರನ್ನ ಪರಲೋಕದಲ್ಲಿ ಕಾಣಬೇಕೆಂಬ ಆಸೆ ನನಗೆ ಇರ್ಬೇಕು ಬೇರೆ. ಆಮೇಲೆ ಎಲ್ರೂ ಇರ್ಬೇಕು. ಹಿಂಗೆ ಎಷ್ಟು ಚೆನ್ನಾಗಿರ್ಬೇಕು ಅಂತಿದ್ದಾನೆ. ನಮ್ ಛೇದ್ ನಮ್ಗಿದೆ. ನಾವೇನೇ ಅದ ಛೇದ್ ಬಿಡಲ್ಲ. ಇಟ್ಸ್ ಮೈ ಫಾಸ್ಟ್. ಹಂಗೆ ಕೂತ್ಕೊಂಡ್ಬಿಡ್ತೀವಿ. ಹಂಗೆ ಪರಲೋಕದೋದ್ರು ಸಹ ನಾನ್ ಕೂತ್ಕೊಂಡ ಪಕ್ಕ ನೋಡ್ಬೇಕು. ನಾನ್ ಪಕ್ಕ ನೋಡ್ರೆ ಫಾಸ್ಟ್ ನೋಡ್ಬೇಕು. ಈ ಕಡೆ ನೋಡಿದ್ರೆ ಜಾಕ್ಸನ್ ನೋಡ್ಬೇಕು, ಆ ಕಡೆ ನೋಡಿದ್ರೆ ಚಂದ್ರು ನೋಡ್ಬೇಕು. ನೋಡ್ರೆ ನಾನು ಒಬ್ಬರೇ ಹೋಗ್ಬಿಡ್ತೀನಿ ಅಂದ್ರೆ ಏನ್ ಪ್ರಯೋಜನ? ನಾನು ಫಾಸ್ಟ್ ಆಗಿ ಏನ್ ಪ್ರಯೋಜನ? ನೀವು ವಿಶ್ವಾಸಿಗಳಾಗಿ ಏನ್ ಪ್ರಯೋಜನ? ನೀವು ಯಾವ ಎವ್ರಿ ಸಂಡೇ ಬಂದು ಎವ್ರಿ ಸಂಡೇ ಆರಾಧನೆ ಮಾಡಿ, ಎವ್ರಿ ಸಂಡೇ ವಾಕ್ಯ ಕೇಳಿ, ಎವ್ರಿ ಸಂಡೇ ನೀವು ಬಿರಿಯಾನಿ ತಿಂಡಿ, ಏನ್ ಪ್ರಯೋಜನ? ಆ ಆಸೆ ನಮ್ಗಿರ್ಬೇಕು. ಬೇರೆಯವರ ಲೋಕದ ಕೊರತೆಗಳನ್ನ ನೀಗಿಸುವ ನಾವು ಸಹ ಅದೇ ರೀತಿಯಾಗಿ ಅವರ ಆತ್ಮಿಕ ಕೊರತೆಗಳನ್ನ ನೀಗಿಸಬೇಕು. ಆಮೇಲೆ ಅವರೊಂದಿಗೆ ಮಾತಾಡ್ಬೇಕು, ವಾಕ್ಯ ಕೊಡ್ಬೇಕು. ನಿಮ್ಗೇನು ಅನಿಸ್ತಾ ಅವರೊಂದಿಗೆ ಮಾತಾಡ್ಬೇಕು, ವಾಕ್ಯ ಕೊಡ್ಬೇಕಾದ್ರೆ ವಾಕ್ಯ ಕೊಡ್ಬೇಕು. ಪ್ರಿಯರೇ, ಎಷ್ಟು ಜನ ನಾವು ಆ ತರ ಮಾಡ್ತೀವಿ? ಇಲ್ಲಿ ತುಂಬಾ ಕಮ್ಮಿ. ಯೋಚನೆ ಮಾಡೋಣ ಬೇರೆಯವ್ರ ಬಗ್ಗೆ. ಈ ಪ್ರವೇಶಸ್ ಬಿಟ್ಟ ತಕ್ಷಣ, ಈ ಬಾಗಿಲು ತೆಗೆಯೋ ಒಡೆ ಹೋಗಿದ ತಕ್ಷಣ, ಕೆಳಗಡೆ ಗೇಟ್ ಒಡೆ ಹೋಗಿದ ತಕ್ಷಣ, ರೋಡ್ ಹೋಗಿದ ತಕ್ಷಣ ನಾನ್ಯಾರೋ ನೀನ್ ಯಾರು? ಹಲೋ, ಯಾರಪ್ಪ ಮಾತಾಡಿರೇನ್ರಿ? ವಿಶ್ವಾಸ ಇದ್ರ ಒಬ್ರು ಮಾತಾಡಲ್ಲ. ಯಾಕೆ ಹೆಂಗಿದೆ ನಿಮ್ಗೆ ಜೊತೆ? ಬೇಡವಾ ನಮ್ಗೆ? ಒಬ್ರೊಬ್ರು ಫೆಲೋಶಿಪ್ ಬೇಡವಾ? ಮಾತಾಡ್ಬೇಕಾ ಬೇಡವಾ? ಅಲ್ವಾ? ವಾರಕ್ಕೊಂದ್ಸಾರಿ ಅಲ್ವೋ, ಹೆಂಗಿದ್ದೀರಾ, ಏನ್ ಮಾಡ್ಕೊಂತಿದ್ರಿ, ಚೆನ್ನಾಗಿದ್ದೀರಾ, ಪ್ರಾರ್ಥನೆ ಮಾಡಿದ್ರಾ, ಹೆಂಗ್ ಬೈಬಲ್ ಓದ್ರಿ? ಯಾಕೆ ಮಾಡೋ ಗೊತ್ತಾ? ನಾನು ಯಾರು ಜಡ್ಜ್ ಮಾಡ್ತಾ ಇಲ್ಲ, ನಾವೇ ಮಾಡೋಣ ಅದಕ್ಕೋಸ್ಕರ. ಎರಡನೇದಾಗಿ ಯಾಕೆ ನಾವು ಕಮ್ಯುನಿಯನ್ನ ಇಂಪಾರ್ಟೆಂಟ್ ಅನ್ಕೋಬೇಕಂದ್ರೆ, ದೇವ್ರ ಮಕ್ಕಳಿಗೆ ಆ ಒಂದು ಕರ್ತನ ಭೋಜನ ಬಹಳ ಮುಖ್ಯತ್ವ ಇದೆ. ಅಂದ್ರೆ ನನ್ನೊಂದಿಗೆ ವಿಶ್ವಾಸಿ ಸಹ ಮುಖ್ಯವಾಗಿದ್ದಾರೆ. ಅನ್ಯೋನ್ಯತೆ ಬಹಳ ಮುಖ್ಯ. ಪ್ರಿಯ, ಮೊದಲಾಗಿ ನಾನು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಲ್ಲದೆ ಯೇಸು ಕ್ರಿಸ್ತನ ನನಗಾಗಿ ಮಾಡುವುದನ್ನು ನೆನೆಸದೆ ನಾನು ಬಂದು ಎತ್ಕೊಳ್ಳೋ ತಪ್ಪೆ. ಎರಡನೇದಾಗಿ ನನ್ನೊಂದಿಗೆ ಇರುವಂತಹ ವಿಶ್ವಾಸಿಯೊಂದಿಗೆ ಒಳ್ಳೆ ಅನ್ಯೋನ್ಯತೆ ಇಲ್ಲದೆ ನಾನು ತೆಗೆದುಕೊಳ್ಳಲು ತಪ್ಪೆ. ಮೂರನೇದಾಗಿ ಮತ್ತೆ ಕೊನೆಯದಾಗಿ ಯಾಕೆ ಅದು ಇಂಪಾರ್ಟೆಂಟ್? ವೈ ಇಟ್ಸ್ ಇಂಪಾರ್ಟೆಂಟ್? ಬಿಕಾಸ್ ಕ್ಷಮಾಪಣೆಯನ್ನ ನಾವು ಹೊಂದಿಕೊಂಡಿದ್ದೇವೆ. ನಾವು ಯಾಕೆ ಕಮ್ಮಿನ ತೆಗೆದುಕೊಳ್ತೇವೆ ಅಂದ್ರೆ, ನಾವು ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳು ತೊಳೆಯಲ್ಪಟ್ಟಿದೆ. ನಾವು ಕ್ಷಮಾಪಣೆ ಹೊಂದಿಕೊಂಡಿದ್ದೇವೆ. ಏನು ಹೊಂದಿಕೊಂಡಿದ್ದೇವೆ? ಇಬ್ರು 9:12. ಇಬ್ರಿಯ 9:12. ಇಬ್ರು chapter 9 verse 12. ನಮಗೆ ಯಾವುದನ್ನು ಕೊಟ್ಟಿದ್ದ ಅಂದ್ರೆ ನಿತ್ಯ ವಿಮೋಚನೆಯನ್ನ ಕೊಟ್ಟವನಾಗಿದ್ದಾನೆ ಯೇಸು ಕ್ರಿಸ್ತ. ಆತನ ಪರಿಶುದ್ಧ ರಕ್ತದಿಂದ ನಮಗೆ ವಿಮೋಚನೆ ಕೊಟ್ಟಿದ್ದಾನೆ. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಈ 10:10 ಹೇಳ್ತದೆ, ಯೇಸು ಕ್ರಿಸ್ತನ ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ರೆ ನಾವು ಶುದ್ಧರಾದೆವು. ಏನಾಗಿದ್ದೇವೆ? ಶುದ್ಧರ. ನಾವು ಆಡ್ವಲ್ಲ ಶುದ್ಧನೇ. ಎಷ್ಟು ಒಳ್ಳೆ ದೇವರ ನೇಸಪ್ಪ ಅಂದ್ರೆ, ಯೇಸು ಕ್ರಿಸ್ತ ಎಷ್ಟು ಶುದ್ಧನಾಗಿದ್ದಾನೋ ಹಂಗೆ ನಮ್ಮನ್ನು ಶುದ್ಧ ಮಾಡ್ಬೇಕಂತ ಆಸೆ ಪಡ್ತಾನೆ. ಅಂತ ದೇವನ ಲೋಕದಲ್ಲಿ ನೋಡಕ್ಕಾಗ್ತಾ? ಎಲ್ಲೂ ನೀವು ಹುಡುಕಿದ್ರೂ ಸಿಗದೆ ಇರುವಂತ ಯೇಸು ಕ್ರಿಸ್ತನ ನಮ್ಮ ದೇವರ ಆತನೊಬ್ಬನೇ ಪ್ರಿಯ. ಆತನ ಬಿಟ್ರೆ ಬೇರೆ ಯಾವ ದೇವರು ನಾವು ಪರಿಶುದ್ಧರಾಗಬೇಕು ಅಂತ ಆಸೆ ಪಡೋದೇ ಇಲ್ಲ. ನಮ್ಗೆ ಗೊತ್ತಿರುವ ಮಟ್ಟಿಗೆ. ಯಾಕಂದ್ರೆ ನಾವು ಪರಿಶುದ್ಧರಾಗದೇ ಪರಲೋಕ ಕೇಳಿ ಹೋಗಾಗೋದು. ಯಾಕಂದ್ರೆ ಪರಲೋಕ ಇವ್ರು ಯಾವ ರೀತಿಯಾಗಿದೆ?
ಪರಿಶುದ್ಧವಾಗಿದೆ. ಯೇಸು ಕ್ರಿಸ್ತನು ಪರಿಶುದ್ಧನಾಗಿಲ್ಲ, ತಂದೆ ದೇವರು ಪರಿಶುದ್ಧನಾಗಿದ್ದಾನೆ, ಪರಿಶುದ್ಧಾತ್ಮನು ಪರಿಶುದ್ಧನಾಗಿದ್ದಾನೆ. ಅಲ್ಲಿ ಯಾವ ಒಂದು ಪಾಪವಾಗಲಿ ಕಲಕವಾಗಲಿ ನೋಡಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಯೇಸು ಕ್ರಿಸ್ತನು ನಮ್ಮ ಒಳಗಡೆ ವಾಸ ಮಾಡುವನಾಗಿ ಪರಿಶುದ್ಧಾತ್ಮನಾಗಿ ನಮ್ಮನ್ನ ಪ್ರತಿ ದಿನ ಏನ್ ಮಾಡ್ತಾರೆ? ಪರಿಶುದ್ಧತೆ ಮಾಡ್ತಾ ಇದ್ದಾರೆ. ಇಟ್ಸ್ ಅ ಡಿಫರೆನ್ಸ್ ಬಿಟ್ವೀನ್ ಬಿಲೀವರ್ ಅನ್ಬಿಲೀವರ್. ನಾವು ಯೇಸು ಕ್ರಿಸ್ತ ಇದ್ದುಕೊಂಡು ಪ್ರತಿದಿನ ಪರಿಶುದ್ಧರಾಗ್ತಾ ಇದ್ದೇವೆ. ಅವಿಶ್ವಾಸಿಗಳ ಪರಿಶುದ್ಧತೆಗೆ ಇನ್ನೂ ಬಂದಿಲ್ಲ. ನಾವು ಪ್ರಾರ್ಥನೆ ಮಾಡಿ ಹೆಂಗ್ ಮಾಡ್ಬೇಕು? ವಿಶ್ವಾಸಿಗೂ ಅವಿಶ್ವಾಸಿಗೂ ವ್ಯತ್ಯಾಸವಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು ಪ್ರಿಯರೇ. ಅವಿಶ್ವಾಸಿ ಮಾಡ್ಬೇಕಾದ್ರೆ ಪರಿಶುದ್ಧತೆ ಒಳಗೆ ಅವ್ರಿಗೆ ಕರ್ಕೊಂಡ ಏಸಪ್ಪ ಅಂತ ಮಾಡ್ಬೇಕು. ವಿಶ್ವಾಸಿ ಮಾಡ್ಬೇಕಾದ್ರೆ ಪರಿಶುದ್ಧತೆ ಇನ್ನೂ ಹೆಚ್ಚಾಗಿ ನಡೆಸಿ ಏಸಪ್ಪ ಅಂತ ಮಾಡ್ಬೇಕು. ಆ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು ಪ್ರಿಯರೇ. ಯಾಕಂದ್ರೆ ನಾವು ಪರಿಶುದ್ಧತೆಯಲ್ಲಿ ನಡೆಯುತ್ತಾ ಇದ್ದೇವೆ. ಈ ಒಂದು ಪರಿಶುದ್ಧತೆಯನ್ನ, ಈ ಒಂದು ಕ್ಷಮಾಪಣೆಯನ್ನು ಹೊಂದಿಕೊಳ್ಳುವುದು ಯಾವುದರ ಮೂಲಕವಾಗಿ? ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ. ಏಸಪ್ಪ ನಮ್ಮಿಂದ ಏನು ಕೇಳು, ಈಗಲೂ ಕೇಳ್ತಾನೆ. ನಾವು ಪಾಪ ಪರಿಹಾರಕ್ಕೋಸ್ಕರವಾಗಿ, ನಾವು ಕ್ಷಮಾಪಣೆ ಹೊಂದಿಕೊಳ್ಳೋದಕ್ಕಾಗಿ ಯೇಸು ಕ್ರಿಸ್ತನ ಮಾಡುವಂತ ಎಲ್ಲಾ ಕಾರ್ಯಗಳನ್ನ ಏನ್ ಮಾಡ್ಬೇಕು? ನಂಬಬೇಕು. ಏನ್ ಮಾಡ್ಬೇಕು? ಯೇಸು ಕ್ರಿಸ್ತನನ್ನ ನಂಬಬೇಕು. ಆತನ ಪಾಪಗಳನ್ನ ಹೊತ್ತುಕೊಂಡಿದ್ದಾನೆ, ನಮ್ಮ ಪಾಪಗಳಿಗಾಗಿ ಆತನು ಮರಣ ಹೊಂದಿದ್ದಾನೆ, ಆತನ ಪರಿಶುದ್ಧ ರಕ್ತ ನಾವು ತೊಳೆದಿದ್ದಾನೆ ಅಂತ ನಾವು ನಂಬಬೇಕು. ಅದಕ್ಕೋಸ್ಕರ ಯಾವಾಗಲೂ ಹೇಳುದು, ಯೇಸು ಕ್ರಿಸ್ತನ ಮಕ್ಕಳಾಗಿರುವಂತ ನಾವುಗಳು ನಮ್ಮನ್ನ ಏನಂತ ಕರ್ಕೊಬೇಕು? ಪಾಪಿಗಳು. ಯೇಸು ಕ್ರಿಸ್ತನಲ್ಲಿ ನೀತಿವಂತರು. ಏನಾಗಿದೆ ನಾವು? ಯಾರಲ್ಲಿ? ಯೇಸು ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೇವೆ ಅಂತ ನಮ್ಮನ್ನ ಯಾವಾಗಲೂ ತಿಳ್ಕೊಬೇಕು. ಯೇಸು ಕ್ರಿಸ್ತನ ನೀತಿವಂತರಾದ ನಾವುಗಳು ಕ್ಷಮಾಪಣೆ ಹೊಂದ್ಕೊಂಡ್ಬಿಟ್ಟಿದ್ದೇವೆ. ದೇವರ ವಾಕ್ಯ ಹೇಳ್ತಾರೆ, ಮತ್ತಾಯ 6:14-15. ಈ ವಚನ ಓದಿ ಒಬ್ರು. ಮತ್ತಾಯ 6:14-15. ನೀವು ಜನರ ಪಾಪವನ್ನು ಕ್ಷಮಿಸಿದರೆ ಪರಲೋಕದಲ್ಲಿ ನಿಮ್ಮ ತಂದೆಯು ನಿಮ್ಮ ಪಾಪವನ್ನು ಕ್ಷಮಿಸುವರು. ಆದರೆ ನೀವು ಜನರ ಪಾಪವನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ಪಾಪವನ್ನು ಕ್ಷಮಿಸುವುದಿಲ್ಲ. ಕರ್ತನು ಹೇಳಿಕೊಟ್ಟಂತ ಒಂದು ಪ್ರಾರ್ಥನೆ ಅಲ್ವಾ? ಕರ್ತನ ಪ್ರಾರ್ಥನೆ ಅಥವಾ ಲಾರ್ಡ್ಸ್ ಪ್ರೇಯರ್ ನೋಡ್ತೇವೆ. ಅನೇಕ ದೇವರು ಪರರ ತಪ್ಪುಗಳ ನೀವು ಕ್ಷಮಿಸದೆ ಹೋದರೆ ದೇವರು ನಿಮ್ಮ ತಪ್ಪುಗಳ ಅವಾಗ ನಾನು ಕ್ಷಮಾಪಣೆ ಹೊಂದಿಕೊಂಡಿದ್ದೇನೆಂದ್ರೆ ನಾನು ಪರರ ಏನ್ ಮಾಡಬೇಕು? ಕ್ಷಮಿಸ್ಬೇಕು. ಒಬ್ಬ ಶಿಷ್ಯ ಬಂದು ಯೇಸಪ್ಪನ ಅಂತ ಕೇಳ್ದ. ಏನಂತ ಕೇಳ್ದ? ಲೂಕ 17:3-4. ಲೂಕ 17:3-4. ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿದ್ದರೆ ನಿಮ್ಮ ಸಹೋದರನ ತಪ್ಪು ಮಾಡಿದರೆ ಅವನನ್ನು ಎದುರಿಸಿ ಅವನು ಪಶ್ಚಾತ್ತಾಪಪಟ್ಟರೆ ಅವನ ತಪ್ಪನ್ನು ಕ್ಷಮಿಸಿದರೆ ಅವನು ದಿನಕ್ಕೆ 7 ಸಾರಿ ತಪ್ಪು ಮಾಡಿ 7 ಸಾರಿಯೂ ತಂದು ಅವನಿಗೆ ಪಶ್ಚಾತ್ತಾಪವಾಯಿತು ಬಿಡುಗಡೆ ಅವನಿಗೆ ಕ್ಷಮಿಸುವಂತಿದೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ವಾಕ್ಯನ. ಯೇಸು ಕ್ರಿಸ್ತನು ಬರಿಬೇಕಾದ್ರೆ ಹೇಳ್ಬೇಕಾದ್ರೆ ನನ್ನ ಶಿಷ್ಯ ಸರಿಯಾಗಿ ಹೇಳಿದಾಗ ಶಿಷ್ಯ ಬಂದು ಕೇಳಿದ್ರು, ಎಷ್ಟು ಸಾರಿ ಏಸಪ್ಪ ನಾನು ನನ್ನ ಸಹೋದರನ ಕ್ಷಮಿಸೋದು ಅಲ್ವಾ? ಬೇಜಾರು ಆಗ್ಬಿಡ್ಬೇಕು ಮೋಸ್ಟ್ಲಿ ನಮ್ಗೆ. ಏನ್ ಏಸಪ್ಪ ಕ್ಷಮಿಸು ಅಂತಾರೆ. ಅದಕ್ಕೆ ಎಷ್ಟು ಸಾರಿ ಕ್ಷಮಿಸಬೇಕು ಅಂತ. ಅದಕ್ಕೆ ಏಸಪ್ಪ ಹೇಳ್ತಾರೆ, ಫಸ್ಟ್ ಮೊದಲನೇ ಭಾಗ ನೋಡಿ, ನಿನ್ನ ಸಹೋದರನ ತಪ್ಪು ಮಾಡಿದ್ರೆ ಅವನು ಗದರಿಸಿದ್ದು ನೋಡಿ ಅದನ್ನ ಪಶ್ಚಾತ್ತಾಪ ಪಟ್ಟರೆ ಅದನ್ನ ಕ್ಷಮಿಸು. ನೀನು ಗದರಿಸಿ ಸಹ ಅದನ್ನ ಪಶ್ಚಾತ್ತಾಪ ಪಟ್ಟರೆ ನೀನು ಕ್ಷಮಿಸೋದು ಬೇಡ. ಆಮೇಲೆ ಕರೆಕ್ಟ್ ಅಲೋ? ಕರೆಕ್ಟ್ ಅಲ್ವಾ? ನಾನು ಗದರಿಸಬೇಕಾದ್ರೆ ಅದನ್ನ ಸರಿ ಹೋಗಿ ಪಶ್ಚಾತ್ತಾಪ ಪಟ್ಟು ನಂತರ ಬಂದ್ರೆ ನಾವು ಕ್ಷಮಿಸ್ಬೇಕು. ಮುಂದೆ ಅದನ್ನ 7 ಸಾರಿ ಕೇಳಬೇಕಾದ್ರೆ 7 ಸಾರಿ ಗದರಿಸ್ಬೇಕು. ಓಕೆ, ನಾವಿಲ್ಲ ತಪ್ಪು ತಿಳ್ಕೊಂಡ್ಬೇಡಿ. ನಾನು ಇವಾಗ ಹೋಗ್ಬೇಕು ಅನ್ಕೊಂಡು ಏನ್ ಸೇರಿಸಪ್ಪ 7 ಸಾರಿ ಗದರಿಸು. ಅವನು ಸರಿಯಾದವರಾದ್ರೆ 1 ಸಾರಿಗೆನೆ ಸರಿ ಹೋಗ್ತಾನೆ. ಇಲ್ಲ ಅಂದ್ರೆ ಎಮ್ಮೆ ಮೇಲೆ ಮಳೆ ಸುರಿದಂಗೆ ಅವನು ಪಶ್ಚಾತ್ತಾಪವನ್ನು ಪಡಲ್ಲ, ಅವ್ರು ಸರಿಯೂ ಹೋಗಲ್ಲ. ಅವ್ರನ್ನ ಏಸಪ್ಪ ಅಲ್ಲಿ ಕ್ಷಮಿಸು ಅಂತ ಹೇಳ್ತೀವಿ. ಅರ್ಥ ಆಗತ್ತಲ್ಲ? ನಾವು ಅದಕ್ಕೆ ಡಿಸೈನ್ಮೆಂಟ್ ಬೇಕು. ಯಾಕಂದ್ರೆ ನಾವು ಪ್ರೀಚ್ ಮಾಡ್ಬೇಕಾದ್ರೆ ಅನೇಕರು ಕೇಳ್ಕೊಂಡ್ಬಿಟ್ಟು ನೀವು ಅದನ್ನೇ ಪ್ರಾಕ್ಟೀಸ್ ಮಾಡೋದಲ್ಲ, ವಿವೇಚಿಸಬೇಕು ಸರಿಯಾಗಿ. ಆಂಟಿ ಹೇಳುದು ಕ್ಷಮಿಸು ಅಂತ ಕ್ಷಮಿಸ್ತಾನೇ ಇದ್ರೆ ಅದು ತಪ್ಪು ಮಾಡ್ತಾನೆ ಇರ್ತಾರೆ. ಯಾರು ಕೀಲು ಹಾಕ್ತಾರೆ ಅವರು. ಆಮೇಲೆ ಹೆಂಡತಿ ಬಂದು ಗಂಡನ ಬಂದು ಮಕ್ಕಳು ಬಂದು ಅಳೋದಿಲ್ಲ. ಹಂಗಲ್ಲ, ಅದು ಗದರಿಸಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೆ ಬುದ್ಧಿ ಹೇಳ್ಬೇಕು. ಅದನ್ನ ಕೇಳಿ ಅವರು ರಿಪೆಂಟ್ ಆಗಿ ಪಶ್ಚಾತ್ತಾಪ ನಿಮ್ಮ ಹತ್ರ ಒಂದು ಸಾರಿ ಕೇಳಿದ್ರೆ ಕ್ಷಮಿಸಲೇಬೇಕು. ಎಷ್ಟು
ಎಷ್ಟೇ ದೊಡ್ಡ ತಪ್ಪು ಮಾಡಿ ನೀವು ಕ್ಷಮಿಸಲೇಬೇಕು. ನೀವು ಸ್ವಲ್ಪ ನೋಡಿ ಟೆಸ್ಟಿಮನಿಗಳು ಕೇಳಬೇಕು. ನೀವು ದೊಡ್ಡ ದೊಡ್ಡ ಪಾಪಗಳು, ಸಹಿಸುವಂತ ಪಾಪಗಳನ್ನ ಮಾಡಿದಂಥವರನ್ನೇ ಯೇಸು ಕ್ರಿಸ್ತ ತನ್ನ ಸ್ವಂತ ರಕ್ತ ಕೊಟ್ಟು ಕೊಂಡ್ಕೊಂಡಿದ್ದಾನೆ. ಅದರ ರಕ್ತದಿಂದ ಅದನ್ನ ಪಾಪವನ್ನು ತೊಳೆದಿದ್ದಾನೆ. ನಾವು ಹೆಂಗೆ ಬೇರೆ ಎಲ್ಲ ಕೂತ್ಕೊಂಡು ಯೇಸಪ್ಪನ ಆರಾಧನೆ ಮಾಡ್ತೇವೋ ಅದೇ ತರ ಅವರು ಸಹ ಕೂತು ಮಾಡುವಂತೆ ಮಾಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಕೆಟ್ಟಗಾಗಿ ಅಂತ ಮನಸ್ಸುಳ್ಳವರು ಸಹ ಯೇಸಪ್ಪ ಕ್ಷಮಿಸಿದ್ದಾರೆ. ಯಾಕೆಂದ್ರೆ ಅವರು ರಿಪೆಂಟ್ ಆಗಿ ಬಂದ್ರು. ಏನಾಗಿ ಬಂದ್ರು? ಪಶ್ಚಾತ್ತಾಪ ಪಟ್ಟು ಬಂದ. ನಾವು ಸಹ ಅಷ್ಟೇ, ನಮ್ಮೊಂದಿಗೆ ಜೀವಿಸುವವರನ್ನ ನಾವೇನ್ ಮಾಡಬಾರ್ದು? ಕ್ಷಮಿಸು ಅಂತ ಅವ್ರು ಕೇಳ್ಬೇಕಾದ್ರೆ ನಾವು ಕ್ಷಮಿಸಬೇಕು. ಮೂರನೇದಾಗಿ ಯಾಕೆ ಅದು ಆ ಒಂದು ಕಮ್ಯುನಿಯನ್ ಇಂಪಾರ್ಟೆಂಟ್ ಅಂದ್ರೆ, ಕ್ರಿಸ್ತನಲ್ಲಿ ನಾನು ಇಂಪಾರ್ಟೆಂಟ್ ಆಗಿದ್ದೇನೆ, ನಾನು ಮುಖ್ಯವಾಗಿದ್ದೇನೆ. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಈ ಒಂದು ಕಮ್ಯುನಿಯನ್ಗೆ ಬರಬೇಕಾದ್ರೆ ನಾವೇನ್ ಮಾಡ್ಬೇಕು? ವಿಶ್ವಾಸ ಅರಿಕೆ ಮಾಡ್ಬೇಕು. ಎರಡನೇದಾಗ ಆತನು ಪರರೊಂದಿಗೆ ನಾವೇನ್ ಮಾಡ್ಬೇಕು? ಅನ್ಯೋನ್ಯತೆಯುಳ್ಳವರಾಗಿರ್ಬೇಕು. ಮೂರನೇದಾಗಿ ನಾನು ಕ್ಷಮಾಪಣೆ ಹೊಂದಿಕೊಂಡವರಾಗಿ ಬೇರೆಯವರಿಗೆ ಕ್ಷಮಾಪಣೆ ಕೊಡುವವನಾಗಿ ನಾನು ಬಂದು ಇಟ್ಕೊಳ್ಬೇಕು. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ನಾನು ಎಷ್ಟು ಯೇಸು ಕ್ರಿಸ್ತನನ್ನ ವಿಶ್ವಾಸಿಸುತ್ತೇನೆ, ನನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನು ಎಷ್ಟು ಮುಖ್ಯವಾದವನಾಗಿದ್ದಾನೆ. Did he have that first place in my life? ನನ್ನ ಜೀವಿತದ ಆತನಿಗೆ ಮೊದಲನೇ ಸ್ಥಾನ ಕೊಟ್ಟಿದ್ದೇನೆ ಅಂತ ಹೇಳಿ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಆತನನ್ನ ವಿಶ್ವಾಸ ಮಾಡುತ್ತೇನೆ. ನಾನು ನನ್ನ ಜೊತೆಗಿರುವಂತಹ ವಿಶ್ವಾಸಿಗಳೊಂದಿಗೆ ಯಾವ ರೀತಿಯಾಗಿದ್ದೇನೆ? ಅವರು ಸಹ ದೇವರು ಕರೆದಿದ್ದಾನೆ, ತನ್ನ ಸ್ವಂತ ರಕ್ತ ಕೊಟ್ಟು ಕೊಂಡುಕೊಂಡಿದ್ದಾನೆ ಎಂಬ ಒಂದು ಮನೋಭಾವನೆ ನಮಗಿದೆಯಾ ಪ್ರಿಯರೇ? ಯಾವ ರೀತಿಯಾಗಿ ನಾನು ವಿಶ್ವಾಸಿಯನ್ನು ಕಾಣುತ್ತೇನೆ? ನಾನು ಕ್ಷಮಾಪಣೆ ಹೊಂದಿಕೊಂಡಿದ್ದೇನೆ, ಬೇರೆಯವರನ್ನು ಕ್ಷಮಿಸಿದ್ದೇನೆ, ಆಲೋಚನೆ ಮಾಡಿಕೊಂಡಿದ್ದೇನೆ. ಆತನ ಮೇಜಿನ ಮುಂಭಾಗಕ್ಕೆ ಬರುತ್ತ ಮುಂಚಿತವಾಗಿ ಲೆಟ್ಸ್ ಎಕ್ಸಾಮಿನ್ ಅವರ್ ಸೆಲ್ಫ್. ಅದನ್ನೇ ನಾವು ನೋಡ್ತೇವೆ 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನನ್ನನ್ನು ನಾನು ಪರಿಶೋಧನೆ ಮಾಡಿಕೊಳ್ಬೇಕು. ಬೇರೆ ಯಾರು ನಮ್ಮನ್ನು ಪರಿಶೋಧನೆ ಮಾಡೋದು ಬೇಡ. ನಾನು ಪರಿಶೋಧನೆ ಮಾಡಿಕೊಂಡು ಆತನ ಒಂದು ರಕ್ತವನ್ನು, ಆತನ ಒಂದು ದೇಹವನ್ನು ಸೂಚಿಸುವಂತ ರೊಟ್ಟಿಯ ದಾಸವನ್ನು ತೆಗೆದುಕೊಳ್ಳುವುದಾದ್ರೆ ನನಗೆ ನ್ಯಾಯ ವಿಚಾರಣೆ ಇಲ್ಲ ಪ್ರಿಯರೇ. ಭಯಭಕ್ತಿಯಿಂದ ನಾವು ಈ ಒಂದು ಕಾರ್ಯವನ್ನು ಮಾಡುವವರಾಗಿ ಕ್ಷಮಾಪಣೆ ಕೇಳಿಕೊಳ್ಳಿ. ಕರ್ತನು ನಂಬಿಗಸ್ತ ದೇವನಾಗಿದ್ದಾರೆ. ಆತನ ಬಲಿಗತೆ ಗೊತ್ತಿದೆ ಪ್ರಿಯರೇ. ಏಸಪ್ಪ, ಕಳೆದ ವಾರವಲ್ಲ, ಕಳೆದ ತಿಂಗಳಲ್ಲ, ನಾನು ತಿಳಿಯೋದು ಅನೇಕ ಪಾಪ ಮಾಡಿದ್ದೇನಪ್ಪ. ನಿನಗೆ ಇಷ್ಟವಿಲ್ಲದ ಕಾರ್ಯಗಳನ್ನ ಮಾಡಿದ್ದೇನೆ, ನಿನಗೆ ಮೆಚ್ಚುಗೆಯಾದಂತ ಕಾರ್ಯಗಳನ್ನ ಮಾಡಿದ್ದೇನೆ, ಮಾತನಾಡಿದ್ದೇನೆ, ಬೇರೆಯವರನ್ನು ನೋಯಿಸಿದ್ದೇನೆ. ಏಸಪ್ಪ, ನನ್ನ ಕ್ಷಮಿಸು. ಫರ್ಗಿವ್ ಮೀ ಲಾರ್ಡ್. ನಿನ್ನ ಪರಿಶುದ್ಧ ರಕ್ತನ ನಾನು ತೊಳೆ. ಏಸಪ್ಪ, ಥ್ಯಾಂಕ್ ಯು ಫಾದರ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಒಂದು ಕ್ಷಣ ನೀವು ನಿಮ್ಮನೆ ಒಪ್ಪಿಸಿಕೊಳ್ಳುತ್ತೀರಿ. ಯಾಕಂದ್ರೆ ನನ್ನ ಅಂತರಂಗ ದೇವರಿಗೆ ಗೊತ್ತು, ನಾನೇನಾಗಿದ್ದೇನೆ ನನಗೆ ಗೊತ್ತು ಪ್ರಿಯ. ಲೆಟ್ಸ್ ನಾಟ್ ಹೈಡ್ ಎನಿಥಿಂಗ್ ಫ್ರಮ್ ದ ಲಾರ್ಡ್. ಯಾವುದನ್ನು ನೀವು ಮುಚ್ಚಿ ಮರೆ ಮಾಡಿ ಬೇಡಿದ್ದೀರಿ. ಥ್ಯಾಂಕ್ ಯು ಫಾದರ್. ಹೋಲಿ ಸ್ಪಿರಿಟ್ ಗಾಡ್, ಕನ್ವಿಕ್ಟ್ us ಲಾರ್ಡ್, ಕನ್ವಿಕ್ಟ್ us ಫಾದರ್ ಗಾಡ್. ನಮಗೆ ಒಂದು ಮನವರಿಕೆ ಕೊಡು ರಾಜ. ಹೌದು ಏಸಪ್ಪ, ನಮ್ಮ ಹೃದಯಗಳು, ನಮ್ಮ ಆಲೋಚನೆಗಳು ನಿನ್ನ ಮುಂದೆ ಬೆತ್ತಲೆಯಾಗಿದೆ ಕರ್ತನೆ. ಓ ಕ್ಲೆನ್ಸಸ್ ಲಾರ್ಡ್, ನಿನ್ನ ಪರಿಶುದ್ಧ ರಕ್ತದ ತೊಳೆಯಿಸಪ್ಪ. ನಾವು ಇಲ್ಲಿ ಕರ್ತನೆ ಯೋಗ್ಯರಾಗಿ ತೆಗೆದುಕೊಳ್ಳುವಾಗ, ನಿತ್ಯಕ್ಕೂ ನಿನ್ನೊಂದಿಗೆ ನಿನ್ನ ರಾಜ್ಯದಲ್ಲಿ ವಾಸ ಮಾಡುವಾಗ ನಾವು ಧೈರ್ಯವಾಗಿ ನಿನ್ನೊಂದಿಗೆ ಇರ್ತೇವಲ್ಲ ಕರ್ತನೆ. ದೇವಾ, ನೀನು ಕರ್ತನೆ ನಮ್ಮೊಂದಿಗೆ ಕರ್ತನೆ ಕಾರ್ಯ ಮಾಡು. ಥ್ಯಾಂಕ್ ಯು ಫಾದರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಫಾರ್ ಯರ್ ಫರ್ಗಿವ್ನೆಸ್ ಲಾರ್ಡ್. ಥ್ಯಾಂಕ್ ಯು ಫಾರ್ ಯರ್ ಫರ್ಗಿವ್ನೆಸ್. ನೀನು ಕೊಟ್ಟಂತಹ ಒಂದು ಕ್ಷಮಾಪಣೆಗಾಗಿ ನಿನಗೆ ಸ್ತೋತ್ರಪ್ಪ. ದೇವಾ, ನಮಗೆ ಕರ್ತನೆ ಬಲ ಕೊಡು ರಾಜ. ಬೇರೆಯವರು ನಮ್ಮಂತೆ ಪ್ರೀತಿಸುವಂತೆ ಬಲ ಕೊಡು ಕರ್ತನೆ. ಏಸಪ್ಪ, ಎಲ್ಲ ಸಮಯದಲ್ಲೂ, ಎಲ್ಲ ಸ್ಥಿತಿಗಳಲ್ಲೂ, ಎಲ್ಲ ಕರ್ತನೆ ಹೌದು ರಾಜ, ಕಾಲಗಳಲ್ಲೂ, ಎಲ್ಲ ಪರಿಸ್ಥಿತಿಗಳಲ್ಲೂ ಏಸಪ್ಪ ನಿನ್ನನ್ನು ಮಾತ್ರ ವಿಶ್ವಾಸಿಸುವಂತೆ ನಮಗೆ ಬಲ ಕೊಡು ಕರ್ತನೆ. ದೇವಾ, ನಾವು ಕ್ಷಮಾಪಣೆ ಹೊಂದಿಕೊಳ್ಳುವಂತೆ, ಪರರಿಗೆ ಕರ್ತನೆ ಕ್ಷಮಾಪಣೆ ಕೊಡುವಂತೆ ಈ ಕಾರ್ಯ ಮಾಡಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಓ, ಐ ವರ್ಷಿಪ್ ಯು ಫಾದರ್. ಲೆಟ್ ಯುವರ್ ನೇಮ್ ಬಿ ಗ್ಲೋರಿಫೈಡ್ ಜೀಸಸ್. ಥ್ಯಾಂಕ್ ಯು ಮಾಸ್ಟರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಹೀಗೆ ಮಾಡಿರಿ ಅಂದನು.
ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಪಾನ ಮಾಡಿರಿ ಅಂದರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೇನಾಧೀಶ್ವಾದ ಪರಲೋಕ ತಂದೆ, ಅಪ್ಪ, ನಿನ್ನ ಪ್ರೀತಿಗಾಗಿ ಸ್ತೋತ್ರ ಉಂಟಾಗಲಿ, ನಿನ್ನ ಕರುಣೆಗಾಗಿ ಕೃಪೆಗಾಗಿ ಸ್ತೋತ್ರ ಉಂಟಾಗಲಿ ರಾಜ. ಈ ಒಂದು ರೊಟ್ಟಿಯನ್ನ, ದ್ರಾಕ್ಷಾರಸವನ್ನ ನಿನ್ನ ಪ್ರಸನ್ನತೆಯನ್ನು ತುಂಬಿಸಬೇಕೆ ನಾನು ಬೇಡುತ್ತೇನೆ ಕರ್ತನೆ. ನಾವು ತೆಗೆದುಕೊಳ್ಳುವಾಗ ನಿನ್ನ ಪ್ರಸನ್ನತೆ ನಮ್ಮ ಮುಂದಿದ್ದು ಕರ್ತನೆ ಕಾರ್ಯ ಮಾಡಬೇಕೆಂದು ಹೇಳುತ್ತೇನೆ. ನಾವೆಲ್ಲರೂ ಕರ್ತನೆ ನಿನ್ನ ಪರಿಶುದ್ಧ ರಕ್ತ ತೊಳೆಯಲ್ಪಟ್ಟಂತ ಮಕ್ಕಳಾಗಿ ಕರ್ತನೆ ಯೋಗ್ಯರಾಗಿ ತೆಗೆದುಕೊಳ್ಳುವಂತೆ ನೀನು ಕಾರ್ಯ ಮಾಡಿದ್ದಿ. ನಾವು ನಂಬುತ್ತೇವೆ, ಅದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯುತ್ತೇನೆ. ಒಳಗಡೆಯಿಂದ ಬಂದು ಬನ್ನಿ, ನಂತರ ಎಡಗಡೆಯಿಂದ. Thank you.
ಪ್ರಿಯರೇ, ದೇವರಿಗೆ ದೂರ ತಪ್ಪಾದ ದೇವರ ಯೇಸು ಕ್ರಿಸ್ತನು ನಮಗೆ ನಿತ್ಯ ಜೀವವನ್ನ ಕೊಟ್ಟಿದ್ದ, ನೂತನ ಬಲವನ್ನ, ನೂತನ ಅಭಿಷೇಕವನ್ನ, ನೂತನವಾದಂತ ದೇವರ ಕೃಪೆಯಿಂದ ನಮ್ಮನ್ನು ತುಂಬಿಸಿದ್ದಾನ ಪ್ರಿಯರೇ. ಅದಕ್ಕಾಗಿ ನಾವು ದೇವರಲ್ಲಿ ಬಲವಾಗಿರುವವರಾಗಿ ಆತನಿಗಾಗಿ ಮುಂದಿನ ವಾರವೆಲ್ಲ ಬೆಳಕಾಗಿ ಜೀವಿಸಬೇಕು ಪ್ರಿಯರೇ. ಲೆಟ್ಸ್ ಥಿಂಕ್ ಅಬೌಟ್ ಹಿಸ್ ಲವ್. ಹಿಸ್ ಲವ್ ಮೋಟಿವೇಟ್ಸ್ ಅಸ್. ಆತನ ಪ್ರೀತಿ ನಮ್ಮನ್ನ ಉತ್ತೇಜನ ಕೊಡ್ತದೆ ಪ್ರಿಯರೇ. ಆತನಲ್ಲಿ ನಾವು ಜೀವಿಸುವಂತೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೇನಾಧೀಶ್ವರ, ನನ್ನ ಪ್ರೀತಿಯ ಪರಲೋಕ ತಂದೆಯೇ, ಕೋಟಿ ಕೋಟಿ ಸ್ತೋತ್ರ. ಅಪ್ಪ, ನಮ್ಮನ್ನು ಕರ್ತನ ಯೋಗ್ಯರನ್ನಾಗಿ ಮಾಡಿದ್ದೆ. ನಿನ್ನ ಮಕ್ಕಳಾಗಿ ಏಸಪ್ಪ ನಿನ್ನ ಒಂದು ಕರ್ತನೆ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುವಂತೆ ಕಾರ್ಯ ಮಾಡಿದ ಅದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರತಿಯೊಬ್ಬರಲ್ಲಿ ಇದ್ದುಕೊಂಡು ಕರ್ತನೆ, ಪರಿಶುದ್ಧಾತ್ಮನೇ ನಿನ್ನ ಪರಿಶುದ್ಧ ಮಾರ್ಗದಲ್ಲಿ ನಡೆಸು ಕರ್ತ. ನಿನ್ನ ನೀತಿಯ ಮಾರ್ಗದಲ್ಲಿ ಪ್ರತಿಯೊಬ್ಬರು ನಡೆಯುವಂತೆ ಕಾರ್ಯ ಮಾಡು ರಾಜ. ನಮ್ಮನ್ನು ನೋಡಿ ಕರ್ತನೆ ಅನೇಕ ನಿನ್ನ ರಾಜ್ಯಕ್ಕೆ ಬರಬೇಕೆ ಸಪ್ಪ, ಅನೇಕ ನಿನ್ನ ಪ್ರೀತಿಯನ್ನು ಕಂಡುಕೊಳ್ಬೇಕು ಕರ್ತನೆ. ಆ ರೀತಿಯಾಗಿ ನಮ್ಮ ನಿನ್ನ ಸ್ವಾರೂಪ್ಯದಲ್ಲಿ ಮಾರ್ಪಡಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯ ಪಿತನೇ, ನನ್ನ ಮನವೇ ನನ್ನ ಸರ್ವೇಂದ್ರಗಳೇ ಆತನ ಪರಿಶುದ್ಧ ನಾಮವನ್ನು ಸ್ತುತಿಸುತ್ತೇನೆ. ನನ್ನ ಮನವೇ ಆತನ ಮಾಡುವ ಕಾರ್ಯಗಳನ್ನು ಎಂದೆಂದಿಗೂ ಮರೆತಿರಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆ, ಸಹವಾಸವು, ಸಹಾಯವು ಸದಾಕಾಲ ನಮ್ಮೆಲ್ಲರೊಂದಿಗೆ ಇರಲಿ. Praise the Lord. Jesus loves you and blesses you.